ಹರೇ ರಾಮ. ಸ್ಮೃತಿ ಎಂದರೇನು? ಮತಿ ಎಂದರೇನು? ಬುದ್ಧಿ ಎಂದರೇನು? ಪ್ರಜ್ಞೆ ಎಂದರೇನು ಹೇಳ್ಬೋದಾ? ಸ್ಮೃತಿ ಎಂದರೆ ನೆನಪು, ಮತಿ ಎಂದರೆ ಭವಿಷ್ಯತ್ ಕಾಲದ್ದು. ಹಾಂ, ಸರಿ ಇದೆ ಹೇಳಿ, ಸರಿ ಇದೆ ಹೇಳು. ಬುದ್ಧಿ ಎಂದರೆ ಮಾಡಬಾರದು, ಪ್ರಜ್ಞೆ ಎಂದರೆ ಪ್ರಜ್ಞಾ ಎಂದರೆ ಹಾಂ. ಮತಿ ಎಂದರೆ ಮನಸ್ಸು ಹಿಂದೆ ಹೋದರೆ ಸ್ಮೃತಿ, ಮುಂದೆ ಹೋದರೆ ವರ್ತಮಾನ ಕಾಲದಲ್ಲಿ ನಿಂತರೆ, ಮೂರೂ ಕಾಲದಲ್ಲಿ ಸಂಚಾರ ಮಾಡಿದರೆ ಅಷ್ಟೇ. ಮುಂದಕ್ಕೆ ಹೋಗೋಣವಾ? ಇಲ್ಲಿ ಬುದ್ಧಿಮಾನ್ ಎನ್ನುವಾಗ ವರ್ತಮಾನ ಕಾಲದಲ್ಲಿ ಏನು ಮಾಡಬೇಕು ಎನ್ನುವ ಒಂದು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದೇ ಬುದ್ಧಿ ಅಂದರೆ ಅಂತ. ಈಗ ಏನು ಮಾಡಬೇಕು ಅಂತ ಕೆಲವು ಸಾರಿ ಏನು ಅಂದರೆ ಹಿಂದೆ ಆಗಿದ್ದನ್ನೇ ನೆನೆಸ್ಕೊಂಡು ಬೇಜಾರು ಪಟ್ಕೊಂಡು ಕೂತ್ಕೊಂಡ್ಬಿಡೋದು. ಕಳೆದ ವರ್ಷ ನಿರೀಕ್ಷೆ ಮಾಡಿದಷ್ಟು ಅಂಕಗಳು ಬರಲಿಲ್ಲ, ಅದಕ್ಕೆ ದುಃಖ ಪಟ್ಕೊಂಡು ಕೂತ್ಕೊಂಡು ಮನಸ್ಸೆಲ್ಲ ಹಾಳು ಮಾಡಿಕೊಂಡು ಈ ವರ್ಷವೂ ಸರಿಯಾಗಿ ಓದಿದೆ ಅದೇ ದುಃಖದಲ್ಲಿ ಎಲ್ಲವನ್ನೂ ಹಾಳು ಮಾಡ್ಕೊಳ್ಳೋರು ಇರ್ತಾರೆ. ಹಾಗಲ್ಲ, ಕೆಲವರು ಹಿಂದಿನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ, ಕೆಲವರು ಮುಂದಿನ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಾರೆ. ಆದರೆ ಬುದ್ಧಿವಂತನಾದವನು ಹಿಂದಿನ ಬಗ್ಗೆಯೂ ಮುಂದಿನ ಬಗ್ಗೆಯೂ ತಲೆ ಕೆಡಿಸಿಕೊಳ್ಳದೆ ಈಗ ಏನು ಮಾಡಬೇಕು ಅನ್ನೋದನ್ನು ಆಲೋಚನೆ ಮಾಡ್ತಾ ಇರ್ತಾನೆ. ಸದಾ ಕಾಲವೂ ನಾವು ನಮ್ಮ ಈಗಿನ ಕರ್ತವ್ಯ ಏನು ಎಂಬುದನ್ನೇ ಚಿಂತಿಸಬೇಕು.
ಇಡೀ ವರ್ಷ, ಇಡೀ ಜೀವನ, ಇಡೀ ದಿನದ ಯಾವ ಹೊತ್ತಿನಲ್ಲಿಯೂ ಮಾಡಬಹುದಾದ, ಮಾಡಲೇಬೇಕಾದ, ಮಾಡಿದ್ರೆ ಒಳ್ಳೆಯದಾಗ್ಬೋದಾದ ಒಂದು ಕೆಲಸ ಏನು ಗೊತ್ತಾ? ಚಿಂತನೆ. ನಾನು ಈಗ ಏನು ಮಾಡುವುದು ಸರಿ. ಅದು ಪ್ರತಿ ಹೊತ್ತಿಗೂ ಬೇರೆ ಬೇರೆ ಆಗ್ತಾ ಇರ್ತದೆ ನೋಡಿ. ಈಗ ನೀವು ಕೂತು ಪಾಠ ಕೇಳ್ತಾ ಇದ್ದೀರಿ, ಏಕಾಗ್ರತೆಯಿಂದ ಪಾಠ ಕೇಳಬೇಕು, ಅದೇ ತಾನೇ ಕರ್ತವ್ಯ ನಿಮಗೆ. ಇದೇ ಕರ್ತವ್ಯ ಇಡೀ ದಿನ ಇರುತ್ತಾ? ಇಲ್ಲ ನೋಡಿ. ಹೊತ್ತಿಗೆ ಬೇರೆ ಕರ್ತವ್ಯ ಬರುತ್ತೆ. ಈಗ ಎದ್ದು ಕೂಡಲೇ ನೀವು ಯಾವುದೋ ಹೊತ್ತಲ್ಲಿ ಓದ್ತೀರಿ, ಯಾವುದೋ ಹೊತ್ತಲ್ಲಿ ಸ್ನಾನ ಮಾಡ್ತೀರಿ, ಯಾವುದೋ ಹೊತ್ತಲ್ಲಿ ಜಪ ಮಾಡ್ತೀರಿ, ಇನ್ಯಾವುದೋ ಹೊತ್ತಲ್ಲಿ ತಿಂಡಿ ತಿಂತೀರಿ, ಊಟ ಮಾಡ್ತೀರಿ, ಓದ್ತೀರಿ, ಪಾಠ ಕೇಳ್ತೀರಿ. ಆಯಾ ಸಮಯದ ಕರ್ತವ್ಯ ಬೇರೆ ಇದೆ ಅಲ್ವಾ? ಆಯಾ ಸಮಯಕ್ಕೆ ಏನು ಕರ್ತವ್ಯ ಅಂತ ಯಾರ ಬುದ್ಧಿಗೆ ಸರಿಯಾಗಿ ಬರ್ತದೆ ಅವನೇ ಬುದ್ಧಿವಂತ. ಹಾಗಾಗಿ ನಾನು ಈಗ ಏನು ಮಾಡಬೇಕು, ನನ್ನ ಈಗಿನ ಕರ್ತವ್ಯ ಏನು ಎಂಬುದು ಚೆನ್ನಾಗಿ ನಮ್ಮ ಮನಸ್ಸಿಗೆ ಬಂದರೆ ಅದಕ್ಕಿಂತ ದೊಡ್ಡ ಭಾರ ಬೇರೆ ಏನೂ ಇಲ್ಲ. ಈಗ ಎಷ್ಟೋ ಸಾರಿ ತಪ್ಪು ನಿರ್ಣಯಗಳನ್ನು ಮಾಡ್ತೇವೆ ನಾವು. ನಾನೀಗ ಏನು ಮಾಡಬೇಕು ಅನ್ನೋ ವಿಷಯದಲ್ಲಿ ತಪ್ಪು ನಿರ್ಧಾರ ಮಾಡಿದರೆ ಅದರ ಪರಿಣಾಮವಾಗಿ ತೊಂದರೆಗಳಾಗ್ತಾ ಹೋಗ್ತವೆ. ಒಂದು ವೇಳೆ ನಿಮ್ಮ ನಿರ್ಧಾರ ತಪ್ಪಾಗದೆ ಹೋದರೆ ನಿಮ್ಮ ಲೈಫ್ ಲಾಂಗ್, ಇಡೀ ಜೀವನದಲ್ಲಿ ಈಗಿನ ಕರ್ತವ್ಯ ಏನು ಎಂಬ ಬಗ್ಗೆ ನೀವು ತಪ್ಪು ನಿರ್ಧಾರ ಮಾಡದೇ ಇದ್ದರೆ ನಿಮಗೆ ಇಡೀ ಜೀವನದಲ್ಲಿ ತೊಂದರೆ ಆಗೋದಿಲ್ಲ. ಇವನೇ ಬುದ್ಧಿಮಾನ್ ಅಂದರೆ ಅಂತ. ವರ್ತಮಾನ ಕಾಲದಲ್ಲಿ ಕರ್ತವ್ಯ ಏನು ಎಂಬುದನ್ನು ಸರಿಯಾಗಿ ನಿರ್ಧಾರ ಮಾಡುವಂಥವನು. ಅಲ್ಲಿಂದ ಮುಂದೆ ಮಕ್ಕಳೇ, ನೀತಿಮಾನ್. ನೀತಿಮಾನ್ ಅಂದರೆ ನೀತಿಯುಳ್ಳವನು. ನೀತಿ ಅಂದರೆ ನೀತಿ ಅಂದರೆ ಏನು? ಹಾಂ, ನೀತಿಶಾಸ್ತ್ರ ಅದು ಏನನ್ನು ಬೋಧನೆ ಮಾಡುತ್ತೆ? ಹೇ, ಅದೆಲ್ಲ ಗೊತ್ತಾ ನಿನಗೆ? ಹೇಳು ಹೇಳು ಹೇಳು. ಇವೆಲ್ಲ ನೀತಿಗಳು, ಇದರ ನೀತಿ. ಇನ್ನೂ ಬೇರೆ ಬೇರೆಯವರು ನೀತಿಗಳನ್ನು, ನೀತಿಶಾಸ್ತ್ರವನ್ನು ರಚನೆ ಮಾಡಿದ್ದಾರೆ. ಕೂತ್ಕೋ. ತುಂಬ ಚೆನ್ನಾಗಿ ಹೇಳಿದೆ, ನೆನಪಿಟ್ಟು ಹೇಳಿದೆ, ಸರಿಯಾಗಿ ಹೇಳಿದೆ. ಶರಣರು ನಿನಗೆ ಪಾಠ ಮಾಡಿದ್ದು ಸಾರ್ಥಕ ಆಯಿತು. ನೀತಿಶಾಸ್ತ್ರ ಅಂದರೆ ಏನು? ನಾವು ಹೇಗೆ ಹೋಗಬೇಕು ಜೀವನದಲ್ಲಿ ಎನ್ನುವುದನ್ನು ನಿರೂಪಣೆ ಮಾಡುವ ಶಾಸ್ತ್ರ ಅದು. ಒಬ್ಬ ಸಾಮಾನ್ಯ ಮನುಷ್ಯ ಬದುಕಿನ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಹೋಗಬೇಕಾಗಿರೋ ದಾರಿ ಯಾವುದು? ಒಬ್ಬ ರಾಜನಾದವನು, ಅವನಿಗೆ ಯಾವ್ಯಾವ ಸಮಯದಲ್ಲಿ ಏನು ಕರ್ತವ್ಯ, ಅವನು ಹೇಗೆ ಹೋಗಬೇಕು, ಏನು ಮಾಡಬಾರ್ದು, ಯಾವಾಗ ಸಂಧಾನ ಮಾಡ್ಕೋಬೇಕು, ಯಾವಾಗ ಯುದ್ಧ ಮಾಡಬೇಕು, ಯಾವಾಗ ದೂತರನ್ನು ಕಳಿಸ್ಕೊಡ್ಬೇಕು. ಒಂದು ವೇಳೆ ರಾಜ ತೀರಿ ಹೋದರೆ ಮುಂದಿನ ರಾಜನ ನೇಮಕದ ವಿಧಾನ ಯಾವುದು? ಇದೆಲ್ಲ ಏನು ಅಂದರೆ ನೀತಿಶಾಸ್ತ್ರ ಅಂತ. ಯಾವುದು ಸರಿ, ಯಾವುದು ತಪ್ಪು, ಹೇಗೆ ಹೋಗಬೇಕು, ಒಂದು ಗುರಿಯನ್ನು ಸಾಧನೆ ಮಾಡಬೇಕಾದ್ರೆ ಯಾವ್ಯಾವ ವಿಧಾನಗಳನ್ನು ಅನುಸರಿಸಬೇಕು ಎನ್ನುವುದನ್ನು ತಿಳಿಸಿಕೊಡುವ ಶಾಸ್ತ್ರವೇ ನೀತಿಶಾಸ್ತ್ರ. ರಾಮನು ನೀತಿಶಾಸ್ತ್ರದಲ್ಲಿ ಅಪಾರವಾದ ಪರಿಣತಿಯನ್ನು, ಪಾಂಡಿತ್ಯವನ್ನು ಹೊಂದಿದ್ದನು. ನೀತಿಶಾಸ್ತ್ರವನ್ನು ಅನೇಕರು ನಿರೂಪಣೆ ಮಾಡಿದ್ದಾರೆ. ಈ ಪುಟ್ಟ ಮಗು ಈಗ ಅದನ್ನು ನಿರೂಪಣೆ ಮಾಡಿದ ಹಾಗೆ ಅನೇಕರು. ಆಚಾರ್ಯ ಬೃಹಸ್ಪತಿ ಎಲ್ಲಿಯವರವರು? ದೇವತೆಗಳ ಗುರು ಅಂತ. ದೇವತೆಗಳ ಗುರು ಮನುಷ್ಯರಿಗೆ ಪಾಠ ಹೇಳಿದ್ದಾರೆ. ಹೇಗಿರಬೇಕು, ಹೇಗಿರಬಾರ್ದು, ಹೇಗೆ ನಾವು ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದು ಬೃಹಸ್ಪತಿ ನೀತಿ. ಹಾಗೆ ಶುಕ್ರ, ಚೆಂದ ಇದು, ಪ್ರಶ್ನೆ ಕೇಳೋಕ್ಕಿಂತ ಮುಂಚೆನೇ ಉತ್ತರ ಹೇಳ್ತಾ ಇದ್ದೀರಿ ಅಂತ. ರಾಕ್ಷಸರ ಗುರು ಅಂತ. ರಾಕ್ಷಸರ ಗುರುವಿಂದಲೂ ಕಲಿಯುವಂಥದ್ದಿದೆ. ಯಾಕೆಂದರೆ ರಾಕ್ಷಸರ ಗುರು ರಾಕ್ಷಸ ಅಲ್ಲ. ನೋಡು, ಸಾರಸ್ಯ ನೋಡಿ. ಶುಕ್ರಾಚಾರ್ಯರು ರಾಕ್ಷಸರ ಅಲ್ಲ, ರಾಕ್ಷಸರ ಗುರು ರಾಕ್ಷಸರಲ್ಲ. ಹಾಗಾಗಿ ಅವರಿಂದ ಕೂಡ ಕಲಿಯುವಂಥದ್ದಿದೆ ನಾವು ಅಂತ. ಹಾಗೆ ಕಾಮಂದಕ ನೀತಿ, ವಿಶಾಲಾಕ್ಷ ನೀತಿ, ಪರಾಶರರ ನೀತಿ, ಪಿಶುನ ನೀತಿ, ಕೌಣದಂತ, ಬಾಹುದಂತಿ ಪುತ್ರ, ಕಣಿಕ ನೀತಿ ಅಂತಲೇ ಇದೆ ಒಂದು, ಕಾತ್ಯಾಯನ. ಸುಮಾರು ಜನ ಈ ರೀತಿಯಲ್ಲಿ ನೀತಿಶಾಸ್ತ್ರವನ್ನು ನಿರೂಪಣೆ ಮಾಡಿದ್ದಾರೆ. ಅವರುಗಳು ತಿಳಿಸಿಕೊಟ್ಟ ನೀತಿಯ ಬೆಳಕಿನಲ್ಲಿ ದೊಡ್ಡ ದೊಡ್ಡ ರಾಜರುಗಳು ರಾಜ್ಯಭಾರವನ್ನು ಮಾಡಿದ್ದಾರೆ ಈ ದೇಶದಲ್ಲಿ. ಚಕ್ರವರ್ತಿ ಮಾಂಧಾತ ಇರ್ಬೋದು, ಚಕ್ರವರ್ತಿ ನಳ ಇರ್ಬೋದು, ಇನ್ನು ಪ್ರಭು ಚಕ್ರವರ್ತಿ ಶ್ರೀರಾಮ ಇರ್ಬೋದು, ಚಕ್ರವರ್ತಿ ಯುಧಿಷ್ಠಿರ ಇರ್ಬೋದು. ಇವರೆಲ್ಲ
ಆ ಬೆಳಕಿನಲ್ಲಿ ರಾಜ್ಯಭಾರ ಮಾಡಿದವರು. ಹಾಗಾಗಿ ಇವರ ರಾಜ್ಯಗಳು ಸ್ವರ್ಗಲೋಕದಂತೆ ಇದ್ದವು, ಅಷ್ಟು ಚೆನ್ನಾಗಿದ್ದವು ಅಂತ. ನೀತಿಮಾನ್. ಆಮೇಲೆ ವಾಗ್ಮಿ. ವಾಗ್ಮಿ ಅಂದರೆ ಹೇಗಿರುತ್ತೆ ಒಳ್ಳೆಯ ಮಾತು? ಬೇರೆಯವರಿಗೆ ಕೇಳ್ತಾನೆ ಇರಬೇಕು ಅಂತ ಅನಿಸೋ ಥರ ಇರಬೇಕಲ್ವಾ ಮಾತು? ಹಾಂ, ಕೇಳಿದ್ರೆ ಹಿತ ಆಗಬೇಕು. ಮಕ್ಕಳೇ, ಇದನ್ನು ವಾಂಗ್ಮಯ ತಪಸ್ಸು ಅಂತ ಕರೀತಾರೆ. ಏನು ಅಂದರೆ ನಮ್ಮ ಮಾತಿನಿಂದ ಬೇರೆಯವರಿಗೆ ನೋವಾಗಬಾರ್ದು. ಆ ರೀತಿ ನಾವು ಮಾತನಾಡೋದಾದರೆ ಅದು ವಾಂಗ್ಮಯ ತಪಸ್ಸು. ಅದು ಕೆಲವು ಸಾರಿ ನಮ್ಮ ಮಾತೆ ಬಾಣ ಆಗುತ್ತಲ್ವ, ಮಾತಿಂದ ಬೇರೆಯವ್ರನ್ನ ಚುಚ್ಚು ಬಿಡ್ತೀವಿ ನಾವು ಅಲ್ವಾ? ಅದು ಪಾಪ, ಅದು ಮಾತಿಂದ ಬರುವಂಥ ಪಾಪ ಅದು ಅಂತ. ಹಾಗಾಗಿ ಕೊನೆ ಪಕ್ಷ ಮಾತಿನಿಂದ ಧರ್ಮವನ್ನು ಆಚರಿಸು. ಇದು ಕೇಳಿದ್ದೀರಾ? ಸತ್ಯಂ ಬ್ರೂಯಾತ್, ಪ್ರಿಯಂ ಬ್ರೂಯಾತ್, ನ ಬ್ರೂಯಾತ್ ಸತ್ಯಂ ಅಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್. ಕೇಳಿದ್ದೀರಾ ಇದನ್ನು? ಏಷ ಧರ್ಮ ಸನಾತನಃ. ಸತ್ಯವನ್ನು ಹೇಳಬೇಕು, ಸತ್ಯವನ್ನೇ ಆಡಬೇಕು, ಹಾಗೆ ಪ್ರಿಯವನ್ನು ಆಡಬೇಕು. ಅದನ್ನು ಇಷ್ಟ ಆಗುವಂತೆ ಮಾತಾಡಬೇಕು ಅಂತಂದ್ರಲ್ಲ ನೋಡಿ. ಇಷ್ಟ ಆಗುವಂತೆ ಮಾತಾಡೋದನ್ನು ಸುಳ್ಳು ಹೇಳ್ಬಿಡೋದಾ? ನೀನು ಇಂದ್ರ, ಅದೇ ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಸತ್ಯವೇ ಆದರೂ ಕೂಡ ಇನ್ನೊಬ್ಬರಿಗೆ ನೋವಾಗುವಂಥದ್ದಾದರೆ ಹೇಳಬಾರ್ದು. ನಾನು ಸತ್ಯನೇ ಹೇಳ್ತೀನಿ, ನಾನು ಸ್ಟ್ರೈಟ್ ಫಾರ್ವರ್ಡ್. ಕೆಲವು ಜನದ್ದು ಈ ಥರ ಇರುತ್ತೆ, ಇದ್ದಂಗೆ ಮಾತಾಡ್ತೀನಿ ನಾನು ಅಂದ್ಕೊಂಡು ಇನ್ನೊಬ್ರಿಗೂ ನೋವಾಗೋ ಥರ ಮಾತಾಡಬಾರ್ದು. ಯಾರೊಬ್ರು ಕಪ್ಪಿರ್ತಾರೆ ಅಂತ ಅಂದ್ಕೊಳ್ಳಿ, ನೀನು ಕರ್ರಗಿದೆಯೇ ಅಂತ ಅನ್ನೋದು ಸತ್ಯವೋ ಸುಳ್ಳು? ಹೇಳಬೇಕಾದನಾ? ಪುಣ್ಯ ಬರುತ್ತಾ ಹಾಗೆ ಹೇಳಿದರೆ? ನಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಆಡಬೇಡ ಅಂದರೆ ಸತ್ಯವನ್ನು ಆಡಿ ನೋಯಿಸ್ಬೇಡ ಅಂತ. ಸತ್ಯವನ್ನು ಆಡುವ ಭರದಲ್ಲಿ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡ ಅಂತ. ಸರಿ ಇದೆಯೋ ಇಲ್ವೋ? ಹಾಗಂತ ಇನ್ನೊಬ್ರಿಗೆ ಇಷ್ಟವಾಗುವಂಥ ಹಿತವಾಗುವಂಥ ಮಾತಾಡಬೇಕು ಅಂತ ಸುಳ್ಳು ಹೇಳ್ಬೋದಾ? ಕಪ್ಪಿಗಿರೋ ಹತ್ರ ಹೋಗಿ ನೀನು ಬಿಳಿ ಇದೆಯಾ ಅಂತ ಅನ್ಬೋದಾ? ಸುಳ್ಳಲ್ವಾ ಅದು? ಹಾಗಾಗಿ ನೋಡಿ, ಇದು ಬ್ಯಾಲೆನ್ಸ್. ನಬ್ರೂಯಾತ್ ಸತ್ಯಮ ಪ್ರಿಯಂ, ಪ್ರಿಯಂಚ ನಾನೃತಂ ಬ್ರೂಯಾತ್. ಪ್ರಿಯವಾದ ಸುಳ್ಳನ್ನು ಹೇಳಬಾರ್ದು, ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಮಕ್ಕಳ, ನೀವು ಇದನ್ನು ಪಾಲನೆ ಮಾಡಿದರೆ ಮಾತಿಂದ ತಪಸ್ಸು ಮಾಡ್ತಾ ಇರ್ತೀರಿ ನೀವು. ನಿಮ್ಮ ಮಾತೇ ತಪಸ್ಸಾಗಿರುತ್ತೆ. ಸುಳ್ಳು ಹೇಳೋದಿಲ್ಲ ನಾನು, ಸತ್ಯವನ್ನು ಹೇಳ್ತೇನೆ. ಸತ್ಯವನ್ನು ಕೂಡ ಇನ್ನೊಬ್ಬರಿಗೆ ನೋವಾಗೋ ಥರ ಹೇಳೋದಿಲ್ಲ ಅಂತ. ಇಷ್ಟು ನಾವು ಮನಸ್ಸಲ್ಲಿ ಇಟ್ಕೊಂಡ್ರೆ ಅದು ಬೇರೆ ತಪಸ್ಬೇಡ ಅಂತ. ಹಾಗೆ ಮಾತಾಡುವಾಗ ಕೆಲವರು ಸಣ್ಣದಾಗಿ ಮಾತಾಡೋದು, ಗುನುಗುನು ಗುನುಗುನು ಏನು ಹೇಳ್ತಾನಂತಲೇ ಕೇಳೋದಿಲ್ಲ. ಸರಿ ಗೊತ್ತಾಗೋದೇ ಇಲ್ಲ. ಅಂತ ಹೇಳ್ತಾ ಇರಬೇಕಾಗತ್ತೆ, ಮತ್ತೆ ಪ್ಯಾಡನ್ ಮೀ ಅಂತ ಇರಬೇಕಾಗತ್ತೆ ಅಂತ. ಅಂದರೆ ಅವರು ತುಂಬ ಮಂದ್ರಧ್ವನಿಯಲ್ಲಿ ಅಥವಾ ತುಂಬ ಮೆತ್ತಗೆ ಮಾತಾಡೋದ್ರಿಂದ ಅವ್ರು ಮಾತಾಡೋದು ಸ್ಪಷ್ಟ ಆಗೋದಿಲ್ಲ ಅಂತ. ಇನ್ನು ಕೆಲವರು ಕಿರುಚಾಡ್ತಾರೆ, ಉಚ್ಚ ಸ್ವರ ಅಂತ. ಇದೆರಡರಲ್ಲಿ ಯಾವ್ದು ಸರಿ? ಹಾಗಿದ್ರೆ ಯಾವ್ದು ಸರಿ? ಮಧ್ಯಮ ಸ್ವರದಲ್ಲಿ ಮಾತಾಡು, ಕೂಗಾಡಬೇಡ, ಹಾಗಂತ ಗುನುಗುನಿಸ್ಬೇಡ. ಮಧ್ಯಮ ಸ್ವರದಲ್ಲಿ ಮಾತಾಡು, ಸ್ಪಷ್ಟವಾಗಿ ನಾವು ಹೇಳಿದ್ದು ಬೇರೆಯವರಿಗೆ ಕೇಳುವಂತೆ, ಅರ್ಥ ಆಗುವಂತೆ. ಕೆಲವರು ಮಾತನಾಡುವಾಗ ವಾಯು ವೇಗದಲ್ಲಿ ಮಾತಾಡ್ತಾರೆ, ಅಕ್ಷರಗಳು ನುಂಗು ಹೋಗ್ತವೆ. ಪರವಾಗಿಲ್ವಾ? ಇನ್ನು ಕೆಲವರು ಮೆತ್ತಗೆ ನಿಧಾನ ಎಳೆದು 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 ಮಾತಾಡ್ತಾರೆ. ನಾನು ಅಂತ ಇವತ್ತು ಹೇಳೋದು, ಶಾಲೆಗೆ ಅಂತ ನಾಳೆ ಹೇಳೋದು, ಹೋಗುತ್ತೇನೆ ಅಂತ ಮುಂದಿನ ತಿಂಗಳು ಹೇಳೋದು. ಆಗ್ಬೋದಾ? ಒಂದು ವಾಕ್ಯ ಹತ್ತತ್ರ ಇರಬೇಕು ಬಿಡು ಶಬ್ದಗಳು ಅಂತ. ಅಂದರೆ ತುಂಬ ವಿಲಂಬಿತವಾಗಿ ಮಾತಾಡಬಾರ್ದು, ತುಂಬ ದ್ರುತಗತಿಯಲ್ಲೂ ಕೂಡ ಮಾತಾಡಬಾರ್ದು ಅಂತ. ಮತ್ತೆ ಹೇಗೆ ಮಾತಾಡಬೇಕು ಅಂದರೆ ಮಧ್ಯಮ ಗತಿಯಲ್ಲಿ ಮಾತಾಡಬೇಕು. ಅದ್ರುತಾಂ ಅವಿಲಂಬಿತಾಂ. ಹನುಮಂತನ ಬಗ್ಗೆ ರಾಮ ಹೇಳೋದು, ಹನುಮಂತನ ಮಾತು ಹೇಗಿತ್ತು ಅಂದರೆ ಅದ್ರುತಾಂ, ಅದು ವೇಗ ಅಲ್ಲ, ತುಂಬ ಅಗತ್ಯಕ್ಕಿಂತ ವೇಗ ಇಲ್ಲ. ಅವಿಲಂಬಿತಾಂ, ತುಂಬ ನಿಧಾನವೂ ಕೂಡ ಅಲ್ಲ ಅಂತ ಮಾತಾಡ್ತಿದ್ದಂತೆ ಹನುಮಂತ. ಅವಿಸ್ತರಾಂ ಅಸಂದಿಗ್ಧಾಂ. ಅವಿಸ್ತರಾಂ ಅಂದರೆ ಕೆಲವರು
ಒಂದು ವಿಷಯ ಎಕ್ಸ್ಪ್ಲೈನ್ ಮಾಡಬೇಕು ಅಂದರೆ 1 ಗಂಟೆ ತೊಗೊಂಡ್ಬಿಡೋದು, ಉದ್ದಕ್ಕೆ ಹೇಳ್ತಾ ಹೋಗೋದು. ಅದರಲ್ಲಿ ಏನು ವಿಷಯ ನಮ್ಗೆ ತಿಳ್ಕೊಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಂತ, ಅಷ್ಟು ವಿಷಯ ಮಾತಾಡ್ಬಿಟ್ರೆ ಅಂತ. 2 ನಿಮಿಷ ಹೇಳೋಕ್ಕಿರೋದನ್ನ 2 ಗಂಟೆ ಹೇಳಿದರೆ ಅರ್ಥ ಆಗೋದಿಲ್ಲ ಅಂತ, ಹಾಗೆ ಹೇಳಿದರೆ ಅಂತ. ಹಾಗಂತ ಹೇಳಬೇಕಾಗಿದ್ದಾನೆ ಒಂದು ವಿಷಯಕ್ಕೆ ಒಂದು 15 ನಿಮಿಷ ಬೇಕಾಗತ್ತೆ. ಇನ್ನು 30 ಸೆಕೆಂಡಲ್ಲಿ ಹೇಳ್ತೀವಿ ಅಂದರೆ ಆಗಲೂ ಕೂಡ ಸ್ಪಷ್ಟ ಆಗದೆ ಇರ್ಬೋದು. ಅವಿಸ್ತಾರಾಮ್ ಅಸಂದಿಗ್ಧಾಮ್, ಅವಿಸ್ತಾರ ಅಗತ್ಯಕ್ಕಿಂತ ವಿಸ್ತಾರ ಆಗಬಾರ್ದು. ಮತ್ತು ತುಂಬ ಸಂಕ್ಷೇಪ ಮಾಡಿ ಏನು ಅಂತಲೇ ಗೊತ್ತಾಗದೇ ಇರೋ ಥರ ಸಂಶಯಗಳು ಉಳಿಯೋ ಥರನೂ ಮಾತಾಡಬಾರ್ದು. ವಾಗ್ಮಿ ಅಂದರೆ ಏನು, ಈ ಥರ ಇರಬೇಕು ಅಂತ. ಮಾತು ನೋವಾಗಬಾರ್ದು, ಮಾತು ಸುಳ್ಳಾಗಬಾರ್ದು ಅಲ್ವಾ. ನಮ್ಮ ಮಾತು ದೇವರ ಪೂಜೆ ಆಗಬೇಕು ಅಂದರೆ ಹೀಗಿರಬೇಕು. ಅದು ಎಲ್ಲ ಜೀವಗಳಲ್ಲೂ ಈಶ್ವರ ಇದ್ದಾನೆ. ಅವರನ್ನು ನೋಯಿಸಿದರೆ ಈಶ್ವರನೇ ನೋಯಿಸೋಕ್ಕಾಗತ್ತೆ. ಮಾತಿನ ಮೂಲಕ ನೋಯಿಸಿದರೆ, ಮಾತಿನ ಮೂಲಕ ಪಾಪಗಳನ್ನು ಮಾಡಿದರೆ ಮುಂದಿನ ಜನ್ಮಕ್ಕೆ ಮಾತಿರೋದಿಲ್ಲ ನಮಗೆ. ಮಾತಿಲ್ಲದ ಪ್ರಾಣಿ ಪಕ್ಷಿಗಳು ನೋಡಿದಿರಲ್ಲ ನೀವು? ಯಾಕೆ ಆ ಜನ್ಮ ಬರುತ್ತೆ ಗೊತ್ತಾ? ದೇವರು ಮಾತು ಕೊಡ್ತಾನೆ, ಆ ಮಾತನ್ನು ನಾವು ಮಿಸ್ಯೂಸ್ ಮಾಡಿದರೆ, ಅಬ್ಯೂಸ್ ಮಾಡಿದರೆ, ಆ ಮಾತಿನಿಂದ ಬೇರೆಯವ್ರಿಗೆ ಕೇಡನ್ನು ಸಾಧನೆ ಮಾಡಿದರೆ ದೇವರಿಗೆ ಬೇಜಾರಾಗುತ್ತೆ. ಮಾತು ಕೊಟ್ಟಿದ್ದಕ್ಕೆ ನೀನು ಹೀಗೆಲ್ಲ ಮಾಡಿದ್ದಲ್ವಾ, ನಿನಗೆ ಇನ್ನು ಮುಂದೆ ಮಾತು ಇಲ್ಲದೆ ಇರಲಿ ಅಂತ. ಮಾತಿಲ್ಲದ ಜನ್ಮ ಬರುತ್ತೆ ಮುಂದೆ ಅಂತ. ಹಾಗಾಗಿ ಮಾತನ್ನು ನಾವು ಸದುಪಯೋಗ ಮಾಡಬೇಕು, ಈ ತರಹ ಮಾತಾಡಬೇಕು ಅಂತ. ಸ್ವರ ಆಗಲಿ, ವಿಷಯ ಆಗಲಿ, ಅಥವಾ ವಿಸ್ತಾರ ಸಂಕ್ಷೇಪ ಆಗಲಿ, ಎಲ್ಲ ಎಷ್ಟು ಬೇಕೋ ಅಷ್ಟು ಅಂತ. ಹಾಗಿದ್ದರೆ ಮಾತು ಅನ್ನೋದು ಅದೊಂದು ವಾಂಗ್ಮಯ ಪೂಜೆ, ವಾಂಗ್ಮಯ ತಪಸ್ಸಾಗತ್ತೆ. ಹಾಗೆ ಮಾಡದೇ ಇದ್ದರೆ ಮಾತೇ ಪಾಪ ಆಗತ್ತೆ. ವಾಗ್ಮಿ ಅಂದರೆ ಇದೆಲ್ಲ ಬಂತು. ಒಂದು ವಿಷಯವನ್ನು ಸುಂದರವಾಗಿ ಹೇಳೋಕ್ಕೆ ಬರಬೇಕು, ಚೆನ್ನಾಗಿ ಹೇಳೋಕ್ಕೆ ಬರಬೇಕು. ಶರ್ಮರು ನಿಮ್ಗೆ ಅದನ್ನು ಹೇಳಿರ್ಬೋದು. ಒಂದು ವಿಷಯವನ್ನು ತರ್ಕಶಾಸ್ತ್ರದವನು ಹೇಗೆ ಹೇಳ್ತಾನೆ, ತರ್ಕಶಾಸ್ತ್ರ ಓದ್ದವನು, ಸಾಹಿತ್ಯಶಾಸ್ತ್ರ ಓದ್ದವನು, ಕಾವ್ಯಶಾಸ್ತ್ರ ಓದ್ದು, ಕಾವ್ಯದ ಭಾಷೆ ಹೇಗಿರುತ್ತೆ ಅದಕ್ಕೆ ಅಂತ. ಈಗ ಒಣಗಿದ ಮರ ಇದೆ ಎದುರುಗಡೆಯಲ್ಲಿ, ಅದಕ್ಕೆ ತರ್ಕ ಓದ್ದವನು ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ ಅಂತ ಹೇಳ್ತಾನಂತೆ. ತಪ್ಪಿಲ್ಲ, ಅದೇನು ವಿಷಯ ಸರಿ ಇದೆ. ಶುಷ್ಕೋ ಒಣಗಿದ, ವೃಕ್ಷ ಮರವು, ತಿಷ್ಠತಿ ಇದೆ, ಅಗ್ರೆ ಮುಂದೆ ಇದೆ ಅಂತ. ಒಣಗಿದ ಮರ ಮುಂದಿದೆ, ಅದು ವ್ಯಾಕರಣ ಪ್ರಕಾರ ತಪ್ಪಿಲ್ಲ, ವಿಷಯ ಎಲ್ಲ ಸರಿ ಇದೆ. ಆದರೆ ಅದನ್ನೇ ಕಾವ್ಯದ ಭಾಷೆಯಲ್ಲಿ ಹೇಳೋದಾದರೆ ನೀರಸ ತರುರಿಹ ವಿಲಸತಿ ಪುರಃ. ಕಿವಿಗೆ ಚೆನ್ನಾಗಿ ಕೇಳುತ್ತಾ ಇಲ್ವೋ? ಶುಷ್ಕೋ ವೃಕ್ಷ ತಿಷ್ಠತ್ಯಗ್ರೆ ಇದು ಯಾಕೆ ಕೇಳುತ್ತೆ? ನೀರಸ ತರುರಿಹ ವಿಲಸತಿ ಪುರಃ ಇದು ಯಾಕೆ ಕೇಳುತ್ತೆ? ಅರ್ಥ ಆಮೇಲೆ ಆಗಲಿ ನಿಮಗೆ, ಗಡಿಬಿಡಿ ಏನೂ ಇಲ್ಲ. ಕೇಳಕ್ಕೆ ಹಾಗೆ ಕೇಳುತ್ತೆ ಅಂತ. ಢಮ್ 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 ಅಂತ ಅನ್ನೋದು ಹೇಗಿರುತ್ತೆ, ಅದೇ ಯಾರೋ ನೃತ್ಯ ಮಾಡಿದಾಗೆ ನೀರಸ ತರುರಿಹ ವಿಲಸತಿ ಪುರಃ ಅನ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅದು, ಅಲ್ವಾ ಹೇಳಿ? ಭಾಷೆ ಅದು ಅಂತ, ಬಳಸುವ ಭಾಷೆ ಅಷ್ಟು ಚೆನ್ನಾಗಿರ್ಬೋದು ಅಂತ. ನಿಮಗೆ ಆ ಜ್ಯೋತಿಷ ಕಥೆ ನಾವು ಭಾಳ ಪ್ರಿಯವಾಗಿರೋದು, ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು ಅದನ್ನು. ನಿಮ್ಗೆ ಕೇಳಿರ್ಬೋದು, ಆದರೂ ನಿಮ್ಗೆ ನೆನ್ಪು ಮಾಡೋದು ಒಂದು ಸರ್ತಿ ಉದ್ದಾಗ್ತಾ ಇದೆ. ಆದರೂ ಕೂಡ ಅದು ಒಬ್ಬ ಜ್ಯೋತಿಷಿ ಅಕ್ಬರ್ನ ಆಸ್ಥಾನಕ್ಕೆ ಹೋಗಿ ಅಕ್ಬರ್ನಿಗೆ ಜ್ಯೋತಿಷಿ ಹೇಳ್ತಾನೆ. ಜಾತಕ ನೋಡ್ತಾನೆ ಅಕ್ಬರ್ನದ್ದು. ಜಾತಕ ನೋಡಿದರೆ ಅವನು ಕಣ್ಮುಂದೆ ಅವನ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರೆ. ಈ ಥರ ಯೋಗ ಇದೆ ಇರೋದನ್ನು ಹೇಳ್ತಾನೆ ಜ್ಯೋತಿಷಿ, ಮೋಸ ಮಾಡಬಾರ್ದು ಅನ್ನೋ ಕಾರಣಕ್ಕೆ. ದೊರೆಗಳೇ, ನಿಮ್ಮ ಕಣ್ಣು ಮುಂದೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಮುಂದಿನ ಪೀಳಿಗೆಲ್ಲ ಸಾಯ್ತಾರೆ. ಎಲ್ಲಿತ್ತು ಸಿಟ್ಟು ಅಕ್ಬರ್ನಿಗೆ. ಹಾಕಿ 100 ಚಡಿಯೇಟು ಈ ಜ್ಯೋತಿಷಿಗೆ. ಯಾಕೆಂದರೆ ಬೇಜಾರಾಗೋ ಥರ ಜ್ಯೋತಿಷಿ ಹೇಳಿದಾನೆ ಅಂತ. ಪಾಪ ಅವನು ಇದು ವಿಷಯ ಹೇಳ್ತಿರೋದು, ಅದು ತಡ್ಕೊಳಕ್ಕಾಗ್ತಾ ಇಲ್ವಲ್ಲ, ಬೇಜಾರಾಯ್ತಲ್ವಾ? ಆ ಬೇಜಾರಾದ್ರೂ ಪ್ರಯೋಗ ಆಗಬೇಕಲ್ಲ. ಪಾಪ ಅವನ ಮೇಲೆ ಪ್ರಯೋಗ ಆಯಿತು. 100 ಚಡಿ ಏಟು ಹಾಕಿ ಬೆನ್ನೆಲ್ಲ ಬರೆ. ಬೀರ್ಬಲ್ ಹತ್ರ ಹೋಗಿ ಹೇಳ್ಕೊಂಡು ಹತ್ತಿರಂತೆ ಜ್ಯೋತಿಷಿ. ಬೀರ್ಬಲ್ ಹೇಳಿದಂತೆ, ನೀವು ಏನೂ ಯೋಚನೆ ಮಾಡೋದು ಬೇಡ, ನಂತರ ಬೇರೆ ಔಷಧ ಇದೆ ಅದಕ್ಕೆ ಮಾಡ್ತೀನಿ ಅಂಥೇಳಿ. ಮರುದಿನ ಆಸ್ಥಾನಕ್ಕೆ ಬೀರ್ಬಲ್ಲು ಒಬ್ಬರು ಜ್ಯೋತಿಷಿಗಳನ್ನು ಕರ್ಕೊಂಡ್ಬರ್ತಾನೆ ದೊರೆಗಳ ಹತ್ರ. ಅಕ್ಬರ್ ಮೂಡು ಹಾಳಾಗೋಗಿತ್ತು, ನಿನ್ನೆ ಹಾಳಾಗಿದ್ದು, ಇವತ್ತು ಸರಿಯಾಗಿಲ್ಲ. ಬೀರ್ಬಲ್ ದೊರೆಗಳ ಹತ್ರ ಹೋಗಿ, ದೊರೆಗಳೇ, ನಿಮ್ಮ ಮೂಡು ಸರಿ ಮಾಡೋದಕ್ಕೊಂದು ವ್ಯವಸ್ಥೆ ನನ್ನ ಹತ್ರ ಇದೆ. ಏನಪ್ಪ ಅಂತ, ಜ್ಯೋತಿಷಿಗಳನ್ನ ಕರ್ಕೊಂಡು ಬಂದಿದ್ದಾನೆ. ಹೇ, ಜ್ಯೋತಿಷಿಗಳು ಬೇಡ ಅಂತ, ಅವರೆಲ್ಲ ಏನೇನೋ ಕೆಟ್ಟದಾಗೆಲ್ಲ ಹೇಳ್ಬಿಡ್ತಾರೆ ಅಂತ. ಅಲ್ಲ, ಇವರು ಚೆನ್ನಾಗಿ ಹೇಳ್ತಾರೆ, ಅದು ಯಾರೋ ನಿನ್ನೆ ಬಂದವರು ಸರಿ ಇರಲಿಲ್ಲ, ಒಳ್ಳೆ ಜ್ಯೋತಿಷಿಗಳು, ಹಳೇ ವಯೋ ವೃದ್ಧರು ಯಾರು ನೋಡಿದರೆ ಎಲ್ಲ ಪೇಟೆ ಗಟ್ಟೆ ಕಟ್ಕೊಂಡಿದ್ದಾರೆ, ಬಿಳಿ ಗಡ್ಡ ಉದ್ದದಾಗಿ ಇಷ್ಟುದ್ದ ಬಂದುಬಿಟ್ಟಿದೆ, ಅಲ್ಲಿ ತಿಳ್ಕಟ್ಟಿದ್ದಾರೆ, ಮಾಲೆಗಳನ್ನೆಲ್ಲ ಹಾಕ್ಕೊಂಡಿದ್ದಾರೆ, ಥರ ಗೌರವ ಬರೋ ಥರ ಇದೆ. ಇವರು ವಯೋವೃದ್ಧರು, ಅನುಭವಸ್ಥರು, ಇವರು ಚೆನ್ನಾಗಿ ಹೇಳ್ತಾರೆ, ನಿನ್ನೆ ಬಂದವರು ಸರಿ ಇರಲಿಲ್ಲ ಅಂತ. ಆಯಿತು, ಏನಂತ ಕೇಳೋಣ ಅಂತ.
ಇವತ್ತು ಬಂದು ಜ್ಯೋತಿಷಿಗಳು ಜ್ಯೋತಿಷ್ಯ ಹೇಳಿದ್ರಂತೆ. ಹಾಗೆ ಅಂದರೆ ದೊರೆಗಳೇ, ನಿಮ್ಮ ಆಯುಸ್ಸು ಅತ್ಯದ್ಭುತವಾಗಿದೆ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಮುಂದಿನ ಪೀಳಿಗೆಗಿಂತ ಹೆಚ್ಚು ಕಾಲ ಬಾಳ್ತೀರಿ ನೀವು. ನಿಮ್ಮ ಮಕ್ಕಳು ಮೊಮ್ಮಕ್ಕಳಿಗಿಂತ ನಿಮ್ಮ ಮುಂದಿನ ಪೀಳಿಗೆಗಿಂತ ದೀರ್ಘಕಾಲ ಬಾಳ್ತೀರಿ ನೀವು ಅಂತ. ಖುಷಿಯಾಗೋಯ್ತದೆ ಅಕ್ಬರ್ನಿಗೆ. 100 ಚಿನ್ನದ ನಾಣ್ಯ ಕೊಡಿ ಅಂತ, 100 ಚಿನ್ನದ ನಾಣ್ಯ ಕೊಡಿ ಅಂತ ಅದರ ಅಪ್ಪಣೆ ಮಾಡ್ತಾನೆ. ಅಪ್ಪಣೆ ಮಾಡ್ತಿದ್ದ ಹಾಗೆ ಜ್ಯೋತಿಷಿ ತನ್ನ ಗಡ್ಡವನ್ನು ಪೇಟವನ್ನು ಕಾಳ್ಚಿದ್ರೆ ನಿನ್ನೆ ಬಂದವನೇ ವೇಷ ಹಾಕ್ಕೊಂಡು ಬಂದಿರೋದಷ್ಟೆ. ಗಡ್ಡ ಹಚ್ಕೊಂಡು ಪೇಟ ಹಾಕ್ಕೊಂಡು ಬಂದಿರೋದು ಅದೇ ಜ್ಯೋತಿಷಿ ಬಂದಿರೋದು. ಕೋಪ ಬಂತು ಅಕ್ಬರ್ನಿಗೆ. ನಿನ್ನೆ ಒಂಥರ ಹೇಳ್ತೀಯೇ, ಇವತ್ತು ಇನ್ನೊಂದು ಥರ ಹೇಳ್ತೀಯೇ, ಏನು ಜ್ಯೋತಿಷ್ಯ ನಿಂದು? 200 ಚಡಿಯೇಟ್ ಕೊಡಿಸ್ಬೇಕಾ ನಿನಗೆ ಅಂತ. ಅದಕ್ಕೆ ಆ ಬೀರ್ಬಲ್ ಹೇಳಿದಂತೆ, ದೊರೆಗಳೇ ನಿಮಗೆ ಅರ್ಥ ಆಗ್ತಾ ಇಲ್ಲ, ನಿನ್ನೆ ಹೇಳಿದ್ದು ಅದೇ, ಇವತ್ತು ಹೇಳಿದ್ದು ಅದೇ. ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ. ನಿನ್ನೆ ಹೇಳಿದ್ದೇನು? ನೀವು ಇರೋ ಹಾಗೆ ನಿಮ್ಮ ಕಣ್ಣು ಮುಂದೆ ಮಕ್ಕಳು ಮೊಮ್ಮಕ್ಕಳು ಸಾಯ್ತಾರೆ ಅಂತ. ಇವತ್ತು ಹೇಳಿದ್ದು ಅವ್ರಿಗಿಂತ ಜಾಸ್ತಿ ಕಾಲ ನೀವು ಬಾಳ್ತೀರಿ ಅಂತ. ಏನು ವ್ಯತ್ಯಾಸ? ಏನು ವ್ಯತ್ಯಾಸ? ಮಕ್ಕಳು ಹೇಳಿ, ಏನು ವ್ಯತ್ಯಾಸ? ಏನು ವ್ಯತ್ಯಾಸ ಅಂದರೆ ಭಾಷೆ ವ್ಯತ್ಯಾಸ. ವಾಗ್ಮಿ ಆದರೆ ಈ ಥರ ಮಾತಾಡ್ತಾನೆ. ನೋವಾಗೋ ವಿಚಾರ ಆದರೂ ಕೂಡ ನೋವಾಗದಂತೆ ಹೇಳಬಹುದು. ಇದರಿಂದ ನಾವು ಕಲಿಯೋ ಪಾಠ ಏನು? ನೋವಾಗೋ ವಿಚಾರವನ್ನು ಕೂಡ ಹೀಗೆ ಹೇಳಕ್ಕೆ ಬರುತ್ತೆ ನೋಡಿ. ನಾಲ್ಗೆನೇ ಚಡಿಯೇಟು ಕೊಡಿಸಿದ್ದು, ನಾಲ್ಗೆನೇ ಚಿನ್ನದ ನಾಣ್ಯ ಕೊಡಿಸಿದ್ದು, ಅದನ್ನೇ ಸ್ವಲ್ಪ ಒರಟಾಗಿ ಹೇಳಿದಾಗ ಚಡಿಯೇಟು ಬಿತ್ತು. ಅದನ್ನೇ ಶುಗರ್ ಕೋಟ್ ಮಾಡಿ ಹೇಳಿದಾಗ ಚಿನ್ನದ ನಾಣ್ಯಗಳು ಬಂದು. ಅಕ್ಬರ್ ಕಾರಣ ಅಲ್ಲ, ನಾಲ್ಗೆ ಕಾರಣ. ಹೌದಾ ಅಲ್ವಾ ಮಕ್ಕಳೇ? ನೋಡಿ, ನಿಮ್ಮ ಮಾತಿನ ಮೇಲೆ ನೀವು ಕುಸರಿ ಕೆಲಸ ಮಾಡಬೇಕು. ಒಬ್ಬ ಶಿಲ್ಪಿ ಬಂಡೆ ಕೆತ್ತಿ ಮೂರ್ತಿ ಮಾಡ್ತಾನಲ್ವಾ, ಹಾಗೆ ನೀವು ನಿಮ್ಮ ಮಾತನ್ನು ಪಾಲಿಷ್ ಮಾಡಬೇಕು ಅಂತ. ಮಾತನ್ನು ಸೊಗಸುಗೊಳಿಸ್ಬೇಕು, ಚೆಂದ ಮಾಡಬೇಕು. ನೀವು ನಿತ್ಯ ನಿಮ್ಮನ್ನು ನೀವು ಗಮನಿಸ್ಕೊಳ್ಬೇಕು. ನೀವು ಹೇಗೆ ಮಾತಾಡ್ತಾ ಇದ್ದೀರಿ? ಕಿರ್ಚಾಡ್ತಾ ಇದ್ದೀರಾ? ಮೆತ್ತಗೆ ಮಾತಾಡ್ತಾ ಇದ್ದೀರಾ? ಗಡಿಬಿಡಿ ಮಾಡಿ ತುಂಬ ಬೇಗ ಬೇಗ ಮಾತಾಡಿ ಅರ್ಥ ಆಗದೆ ಇರೋ ಥರ ಆಗ್ತಾ ಇದೆಯಾ? ತುಂಬ ನಿಧಾನ ಆಗ್ತಾ ಇದೆಯಾ? ಒಂದು ವಿಷಯ ತುಂಬ ವಿಸ್ತಾರವಾಗಿ ಅರ್ಥ ಆಗದೆ ಇರೋ ಥರ ಆಗ್ತಾ ಇದೆಯಾ? ತುಂಬ ಸಂಕ್ಷೇಪವಾಗಿ ಸಂದೇಹ ಬರೋ ಥರ ಆಗ್ತಾ ಇದೆಯಾ? ಸತ್ಯ ಹೇಳ್ತಾ ಇದ್ದೀವೋ ಇಲ್ವೋ? ಸುಳ್ಳು ಹೇಳ್ತಾ ಇದ್ದೀವಾ? ಸತ್ಯನೇ ಹೇಳಿದ್ರು ಕೂಡ ಆ ಸತ್ಯವನ್ನು ಹೇಗೆ ಹೇಳ್ತಾ ಇದ್ದೀವಿ ನಾವು? ಮನಸ್ಸಿಗೆ ಒಪ್ಪೋ ಹಾಗೆ, ಮನಸ್ಸಿಗೆ ಹಿತ ಆಗೋ ಥರ ಹೇಳ್ತಾ ಇದ್ದೀವಾ? ಒಟ್ಟೊಟ್ಟಾಗಿ ಹೇಳ್ತಾ ಇದ್ದೀವಾ? ಮಕ್ಕಳು ಯೋಚನೆ ಮಾಡಬೇಕೋ ಬೇಡವೋ? ಇದನ್ನೆಲ್ಲ ಮಾಡಿ ಅಂತ. ವಿದ್ಯಾಭ್ಯಾಸ ಅಂದರೆ ಭಾರತೀಯ ವಿದ್ಯಾಭ್ಯಾಸದಲ್ಲಿ ಇದೆಲ್ಲ ಬಂತು. ನಮ್ಮ ದೇಹ ಹೇಗೆ ಇಟ್ಕೋಬೇಕು, ನಮ್ಮ ಮನಸ್ಸು ಹೇಗೆ ಇಟ್ಕೋಬೇಕು, ನಮ್ಮ ಮಾತನ್ನು ಹೇಗೆ ಇಟ್ಕೋಬೇಕು, ನಮ್ಮ ಇಂದ್ರಿಯಗಳನ್ನು ಹೇಗೆ ಇಟ್ಕೋಬೇಕು, ಕಣ್ಣು ಕಿವಿ ಹೇಗಿರಬೇಕು ನಮ್ಮದು, ಅದನ್ನು ಭಾರತೀಯ ವಿದ್ಯಾಭ್ಯಾಸ ಕಲಿಸ್ಕೊಡ್ತಾ ಇತ್ತು. ಆದರೆ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಆ ಅಂಶಗಳು ಸ್ವಲ್ಪ ಕಡಿಮೆ ಇರ್ತವೆ. ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಮನಸ್ಸಲ್ಲಿಟ್ಕೊಂಡು ಮಾತನ್ನು ಮಾತೆಂಬುದೇ ತಪಸ್ಸು ಅಂತ. ನೀವು ಬೆಟ್ಟ ಹತ್ತೋದು ಬೇಡ, ಕಾಡು ಸೇರೋದು ಬೇಡ, ಗುಹೆ ಒಳಗೆ ಹೋಗಿ ಕೂತ್ಕೊಳ್ಳೋದು ಬೇಡ, ಗಡ್ಡ ಬೆಳೆಸೋದು ಬೇಡ, ದಂಡ ಬೇಡ ನಿಮ್ಮ ಕೈಲಿ, ಮಂತ್ರ ಜಪ ಮಾಡೋದು ಬೇಡ, ಯಜ್ಞ ದಾನ ತಪಸ್ಸು ಬೇಡ. ಕೇವಲ ನಿಮ್ಮ ಮಾತನ್ನು ನೀವು ಸರಿಯಾಗಿ ಆಡೋದಾದರೆ ಅದೇ ತಪಸ್ಸಾಗುತ್ತೆ. ನಿಮಗೆ ತುಂಬ ಪುಣ್ಯ ಸಂಪಾದನೆ ಮಾಡಿಕೊಡುತ್ತೆ. ಅದೇ ಮಾತಿಂದ ಸೇವೆ ಮಾಡಬೇಕು ಅಂತ, ಪ್ರಪಂಚದ ಸೇವೆಯನ್ನು ಮಾಡಬೇಕು. ಹಾಗಾಗಿ ಬಲ್ಲವರು ಹೇಳಿದ್ದಾರೆ, ನೀವು ಮಾತಾಡೋಕ್ಕಿಂತ ಮುಂಚೆ, ಫಸ್ಟ್ ಆಫ್ ಆಲ್ ನೀವು ಮಾತಾಡೋಕ್ಕಿಂತ ಮುಂಚೆ ಬೇರೆಯವರಿಗೆ ಆ ಮಾತು ಅಗತ್ಯ ಇದೆಯಾ ಅಂತ ಯೋಚನೆ ಮಾಡಬೇಕು ಅಂತ. ಮೌನಕ್ಕಿಂತ ಒಳ್ಳೆಯದು ಅಂತ ಆದ್ರೆ ಮಾತ್ರ ಮಾತಾಡಬೇಕು ಅಂತ, ಇಲ್ದಿರ ಮೌನವೇ ಒಳ್ಳೆಯದಲ್ವಾ? ಫಸ್ಟ್ ಆಫ್ ಆಲ್ ಆ ಮಾತು ಅಗತ್ಯ ಇದೆಯಾ ಅಂತ ಇದ್ದರೆ ಮಾತಾಡಬೇಕು ಅಂತ. ಅಗತ್ಯ ಇಲ್ಲದೆ ಆದರೂ ಮಾತಾಡಬಾರ್ದು. ಅದು ದೇವರು ಕೊಟ್ಟ ಒಂದು ಮಾತನ್ನು ದುರುಪಯೋಗ ಮಾಡಿದ ಹಾಗೆ ಅಂತ. ಆಮೇಲೆ ನಾವೇನು ಹೇಳ್ತೀವಿ ಅದು ಎದುರಿರೋನಿಗೆ ಬೇಕಾಗಿರೋವಂಥದ್ದ, ಹಿತವಾಗಿರುವಂಥದ್ದ, ಈಗಲೇ ಸಮಯವ ಹೇಳೋದಕ್ಕೆ? ಅದನ್ನು ಹೇಳಬೇಕಾ? ಈಗಲೇ ಹೇಳಬೇಕಾ? ನಾನೇ ಹೇಳಬೇಕಾ? ಕೆಲವು ಸಾರಿ ದೊಡ್ಡವರು ಆಡೋ ಮಾತನ್ನು ನಾವು ಆಡ್ಬಿಟ್ಟಿರ್ತೀವಿ. ದೊಡ್ಡ ಜ್ಞಾನಗಳಿರ್ತಾರೆ, ಹಿರಿಯರಿರ್ತಾರೆ, ನಾವು ಆ ಜಾಗದಲ್ಲಿಲ್ಲ, ಆದರೂ ನಾವು ಮಾತಾಡಿರ್ತೀವಿ. ತಪ್ಪಲ್ವಾ? ಸರಿಯಾದ ಮಾತನ್ನೇ ಆದರೂ ಹೇಳೋರು ಹೇಳಬೇಕು. ಈ ನಮ್ಮ ತಂದೆಗೆ ನಾವು ಬುದ್ಧಿ ಹೇಳ್ಬೋದಾ? ನಮ್ಮ ಗುರುವಿಗೆ ನಾವು ಬುದ್ಧಿ ಹೇಳ್ಬೋದಾ? ಅಕಸ್ಮಾತ್ ಅವ್ರದ್ದು ಏನೋ ತಪ್ಪಿದೆ ಅಂತಲೇ ಅಂದ್ಕೊಳ್ಳಿ ನೀವು. ಆದರೆ
ನಾವು ಹೇಳೋ ಜಾಗದಲ್ಲಿಲ್ಲ ಅಂತ, ನಾವು ತಿಳಿಸಿ ಹೇಳೋ ಜಾಗದಲ್ಲಿಲ್ಲ ಅಂತ. ಹಾಗಾಗಿ ನಾನು ಹೇಳಬೇಕಾ ಅದನ್ನು, ಮತ್ತು ಈಗಲೇ ಹೇಳಬೇಕಾ, ಈ ಥರ ಹೇಳಬೇಕಾ ಅಂತ. ಈಗ ನೀವು ಕೂಡ ನಿಮ್ಮ ಗುರುಗಳಿಗೆ ಹೇಳ್ಬೋದು, ಹೇಳೋ ಭಾಷೆ ಇದೆ, ಅದಕ್ಕೆ ಹೇಳೋ ವಿಧಾನ ಇದೆ, ರೀತಿ ಇದೆ, ಆ ರೀತಿಲಿ ಹೇಳಬೇಕು ನಾವು ಅದನ್ನು ಅಂತ. ಇದೆಲ್ಲ ಇದ್ದಾಗ ವಾಗ್ಮಿ ಅಂತ. ರಾಮ ಹಾಗಿದ್ದ. ರಾಮ ಸತ್ಯಾಯ ಮಿತಭಾಷಿಣ, ರಾಮ ಮಿತಭಾಷಿಯಾಗಿದ್ದ. ಅವನ ವಂಶದವರೆಲ್ಲರೂ ಹಾಗೆ ಇದ್ದರು, ಮಿತಭಾಷಿ. ಮಿತಭಾಷೆ ಅಂದ್ರೆ ಏನು ಗೊತ್ತಾ ನಿಮಗೆ? ಹೇಳಿ, ಮಿತಭಾಷೆ ಅಂದ್ರೆ ಏನು? ಕೇಳಿಲ್ವ ನೀವು ಆ ಶಬ್ದನ? ಮಿತ ಕೇಳಿದ್ದೀರಾ? ಹಾಂ, ಎಷ್ಟು ಬೇಕೋ ಅಷ್ಟು ಅಂತ. ಮಿತ ಅಂದರೆ ಎಷ್ಟು ಬೇಕೋ ಅಷ್ಟು ಅಂತನಾ? ಹಾಂ, ಹೌದಾ? ಅದು ಸರಿ ಇದೆ ಮಕ್ಕಳೇ, ನೀವು ಹೇಳಿದ ತಪ್ಪಿಲ್ಲ. ಆ ಶಬ್ದಕ್ಕೆ ಹೋದರೆ, ಆ ಮಿತ ಅನ್ನೋ ಶಬ್ದಕ್ಕೆ ತೂಗಿದ್ದು ಅಂತ ಅರ್ಥ, ಅಳತೆ ಮಾಡಿದ್ದು ಅಂತ. ಮಾ ಧಾತುವಿಗೆ ತೂಕ ಅಂತ ಅರ್ಥ ಇದೆ. ಮಿತ ಶಬ್ದಕ್ಕೆ ತೂಗಿದ್ದು ಅಂತ, ಅಳತೆ ಮಾಡಿದ್ದು ಅಂತ. ಮಿತ ಭಾಷೆಯಿಂದ ಏನು ಗೊತ್ತಾ? ತೂಗಿ ಮಾತನಾಡುವವನು ಅಂತ. ಈಗ ಅಂಗಡಿಯಲ್ಲಿ ನಿಮಗೆ ಸಾಮಾನು ಕೊಡ್ಬೇಕಾದ್ರೆ ತೂಗಿ ಕೊಡ್ತಾರಾ ಇಲ್ವಾ? ನೀವಾಗ 100 ರೂಪಾಯಿ ಕೊಟ್ಟರೆ ಎತ್ತು ಕೊಟ್ಬಿಡ್ತಾರಾ? ತೂಗಿ ಕೊಡ್ತಾರೆ ಅವರದನ್ನ. ಒಂದು ಮೊದಲೇ ತೂಗಿರಬೇಕು, ಪ್ಯಾಕ್ ಮಾಡಿ ಇಟ್ಟಿರಬೇಕು. ಇಲ್ಲ, ನಿಮ್ಮ ಎದುರಿಗೆ ತೂಗಿ ಕೊಡ್ತಾರೆ ಅವರು ಅದನ್ನು. ಹಾಗೆ ಮಾತಾಡಬೇಕಾದ್ರೆ ತೂಗಿ, ಇದು ಸರಿ ಇದೆಯಾ, ನಾನು ಇದನ್ನು ಹೇಳಬೇಕಾ ಬೇಡವಾ, ನಾನೇ ಹೇಳಬೇಕಾ, ಈ ಮಾತನ್ನೇ ಹೇಳಬೇಕು, ಇದನ್ನೆಲ್ಲ ಯಾರು ತೂಗಿ ಮಾತಾಡ್ತಾನೋ ಅವನು ಮಿತಭಾಷಿ. ಅಂಥವನು ಮಾತಾಡೋದು ಕಡಿಮೆನೇ ಆಗುತ್ತೆ ಸ್ವಾಭಾವಿಕವಾಗಿ. ನೀವು ಸತ್ಯ ಹೇಳ್ತಾನೆ, ಸುಳ್ಳು ಹೇಳೋಲ್ಲ ಅಂತ ಪ್ರತಿಜ್ಞೆ ಮಾಡಿದರೆ 50% ಮಾತು ಕಡಿಮೆ ಆಗುತ್ತೆ ನಿಮ್ಮದು. ಆಗುತ್ತೆ ಅಲ್ವೋ? ಜಾಸ್ತಿನೇ ಕಮ್ಮಿ ಆಗ್ಬೋದು ಅವರವ್ರ ಯೋಗ್ಯತೆ ಮೇರೆಗೆ. ಸುಳ್ಳು ಹೇಳೋಲ್ಲ ಅಂತ ತೀರ್ಮಾನ ಮಾಡಿದರೆ ಅಷ್ಟು ಮಾತು ಕಡಿಮೆ ಆಗುತ್ತೆ. ಹಿತವಾದ್ದನ್ನೇ ಮಾತಾಡ್ತೀನಿ ಅಂತ ನೀವು ತೀರ್ಮಾನ ಮಾಡಿದರೆ, ಇನ್ನೊಬ್ಬರು ನೋಯಿಸಲ್ಲ ಅಂತ ತೀರ್ಮಾನ ಮಾಡಿದರೆ ಅಷ್ಟು ಮಾತು ಕಡಿಮೆ ಆಗುತ್ತೆ. ಹಾಗಾಗಿ ಮಿತಭಾಷೆ ಅನ್ನುವಾಗ ಆ ಧ್ವನಿನೂ ಬಂತು, ಕಡಿಮೆ ಮಾತಾಡೋನು ಅಂತ. ಸಹಜವಾಗಿ ಆಗುತ್ತೆ ಅದು. ಹೇಗಿದ್ದ ಅಲ್ವ ರಾಮ? ಹಾಗಿರಬೇಕು ನಾವು. ಮುಂದಕ್ಕೆ ಶ್ರೀಮಾನ್, ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ. ಶ್ರೀಮಾನ್ ಅಂದರೆ ಸಂಪತ್ತು ಅಂದರೆ ನೀವು ಹೇಳಬೇಕು, ನೀವೆಲ್ಲ ಹೇಳಿ. ಏನಿದು ಸಂಪತ್ತು ಅಂದರೆ? ಹಾಗಾದರೆ ನೀವು ಇಷ್ಟಕ್ಕೆಲ್ಲ ಸಂಪತ್ತು ಅಂತ ಕರಿತಾ ಇದ್ದೀರಲ್ಲ, ಒಂದು ಐಟಮ್ ಅಲ್ಲ, 2 ಐಟಮ್ ಅಲ್ಲ, 7 ಐಟಮ್ ಆಗ್ಬಿಡ್ತು ನೀವು ಹೇಳಿದ್ದು. ಇಷ್ಟಕ್ಕೆಲ್ಲ ಸಂಪತ್ತು ಅಂತ ಕರಿತಾ ಇದ್ದೀರಲ್ಲ, ಏನು ಸಂಪತ್ತು ಅಂದರೆ ನಿಜವಾಗಿ? ಒಂದು ವಾಕ್ಯದಲ್ಲಿ ವಿವರಣೆ ಕೊಡ್ಬೋದಾ? ಸಂಪತ್ತು ನೀವು ಹೇಳ್ತಿರೋದು ಜ್ಞಾನ ಆಯಿತು, ತಿಳುವಳಿಕೆ ಪಡ್ಕೊಳ್ಳೋದು ಅಂದರೆ. ಸಂಪತ್ತು ಅಂದರೆ ಒಂದು ವಾಕ್ಯದಲ್ಲಿ ಹೇಗೆ ವಿವರಿಸ್ಬೋದು? 2 ಶಬ್ದದಲ್ಲಿ ಹೇಗೆ ವಿವರಿಸ್ಬೋದು ಇದನ್ನು? ಪ್ರಯತ್ನ ಮಾಡ್ತೀರಾ? ವೆಲ್ತ್, ಸಂಪತ್ತು ಮುಖ್ಯವಾಗಲ್ವ ಜೀವನದಲ್ಲಿ? ಅದು ಬೇಡ ಅಂದರೂ ಮುಖ್ಯ, ಬೇಕು ಅಂದರೂ ಮುಖ್ಯ. ಅದನ್ನು ತುಂಬ ಸಿಂಪಲಾಗಿ ವಿವರಿಸ್ಬೇಕು. ಹೇಗಪ್ಪ? ಮಕ್ಕಳೇ, ಯಾವುದು ಸುಖಕ್ಕೆ ಸಾಧನವೋ ಅದು ಸಂಪತ್ತು. ಯಾವುದು ಸುಖ ಅಥವಾ ಆನಂದ ಒಂದೇ ಅದು, ಅದಕ್ಕೆ ಯಾವುದು ಸಾಧನವೋ ಅದು ಸಂಪತ್ತು. ವೈಕುಂಠದಲ್ಲಿ ಯಾರು ಇರ್ತಾರೆ ಹೇಳಿ? ಮತ್ತೆ ಯಾರು ಇರ್ತಾರೆ? ಸಾಕು ಸಾಕು, ಇಷ್ಟೇ ಸಾಕು. ಇನ್ನೂ ತುಂಬ ಜನ ಇರ್ತಾರೆ, ಆಮೇಲೆ ನೋಡ್ಕೊಳ್ಳೋಣ. ಈ ವಿಷ್ಣು ಸುಖ, ಲಕ್ಷ್ಮಿ ಅಂದರೆ ಸುಖ ಸಾಧನ ಅಂತ. ಏನು ಧನ್ಯಳೋ ಲಕುಮಿ, ಏನು ಮಾನ್ಯಳೋ ಹಾಡು ಕೇಳಿದ್ದೀರಾ? ಸುರೇಶ ಹಾಡಿದೆಯಾ ಅದು? ಏನು ಧನ್ಯಳೋ ಲಕುಮಿ, ಏನು ಮಾನ್ಯಳೋ. ಲಕುಮಿ ಎಷ್ಟು ರೂಪದಲ್ಲಿ ವಿಷ್ಣುವಿನ ಸೇವೆ ಮಾಡ್ತಾ ಇದ್ದಾಳೆ ಅಂತ ಹಾಡಲ್ಲಿ ಹೇಳಿದ್ದಾರೆ. ವಸ್ತ್ರ, ವಾಹನ ಅಥವಾ ಒಡವೆ, ಪರ್ಯಂಕ, ಛತ್ರ, ಚಾಮರ, ಆಭರಣಗಳು, ಇದೆಲ್ಲ ಲಕ್ಷ್ಮಿ. ಇಷ್ಟೆಲ್ಲ ರೂಪದಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ನಾರಾಯಣನ ಸೇವೆ ಮಾಡ್ತಾ ಇದ್ದಾಳೆ, ಜೀವಗಳಿಗೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾಳೆ ಆಕೆ ಲಕ್ಷ್ಮಿ. ಹಾಗಾಗಿ
ಜೀವನದಲ್ಲಿ ಬೇಕಾಗೋ ಸಂಗತಿ ಎರಡೇ, ಒಂದು ಸುಖ, ಇನ್ನೊಂದು ಸುಖ ಸಾಧನ. ಸುಖಕ್ಕೆ ಕಾಮ ಅಂತ ಕರೀತಾರೆ, ಧರ್ಮ ಅರ್ಥ ಕಾಮ ಮೋಕ್ಷ ಕೇಳಿದಿರಲ್ವಾ. ಸುಖಕ್ಕೆ ಕಾಮ ಅಂತ ಕರೀತಾರೆ, ಸುಖಕ್ಕೆ ಯಾವುದು ಸಾಧನ ಆಗುತ್ತೆ, ಕಾರಣ, ಅದನ್ನು ಅರ್ಥ ಅಂತ ಕರೀತಾರೆ. ಅರ್ಥ ಕಾಮ ಅರ್ಥ ಆಯ್ತಾ ನಿಮಗೆ? ಅರ್ಥ ಅಂದರೆ ಸಂಪತ್ತು. ಯಾವುದು ಕಾಮಕ್ಕೆ ಸಾಧನವೋ ಸುಖಕ್ಕೆ ಸಾಧನವೋ ಅದು ಅರ್ಥ. ಯಾವುದು ಸುಖವೋ ಯಾವುದನ್ನು ಅನುಭವಿಸ್ತೇವೋ ನಾವು ಅದು ಕಾಮ. ಈ ಕಾಮವೆಂಬುದು ಬರೀ ಬಿಂದು ಮಾತ್ರ, ಸಣ್ಣ 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 ಸುಖ, ಅದಕ್ಕೆ ಕಾಮ ಅಂತ ಕರೀತಾರೆ. ಇಡೀ ಸುಖ ಸಮುದ್ರ ಇದೆಯಲ್ಲ ಮೊತ್ತ, ಅದನ್ನು ಮೋಕ್ಷ ಅಂತ ಕರೀತಾರೆ. ಅರ್ಥ ಕಾಮ ಮೋಕ್ಷ. ಬಿಂದು ಸುಖ ಕಾಮ, ಸಿಂಧು ಸುಖ ಮೋಕ್ಷ. ನೀವು ಹೇಳ್ತೀರಾ ಮಕ್ಕಳೇ? ಮೋಕ್ಷ ಅಂದರೆ ಏನು? ಸುಖ ಸಿಂಧು, ಸಿಂಧು ಸುಖ. ಸುಖ ಅಂದರೆ ಕಾಮ ಅಂದರೆ ಕಾಮ ಅಂದರೆ ಇಷ್ಟು, ಮೋಕ್ಷ ಅಂದರೆ ಇಷ್ಟು, ಅಷ್ಟೇ ವ್ಯತ್ಯಾಸ. ಕಾಮ ಅಂದರೆ ಈ ಶರೀರದಲ್ಲಿ ಅನುಭವಿಸೋಂಥದ್ದು ಇಷ್ಟೇ. ಅದು ನೀವು ಸಮುದ್ರದ ಪಕ್ಕದನೇ ಇದ್ದೀರಿ, ಸಮುದ್ರದ ಅಲೆ ಬಂದು ಬಂಡೆಗೆ ಅಪ್ಪಳಿಸಿದರೆ ಮೇಲಕ್ಕೆ ಸಿಡಿಯುತ್ತಲ್ಲ, ಅದು ಕಾಮ, ಅಷ್ಟೇ. ಅದು ಮೋಕ್ಷ ಅಂದರೆ ಹಿಂದ್ಗಡೆ ಸಮುದ್ರ ಇದೆಯಲ್ಲ, ಅದು ಮೋಕ್ಷ. ಅದು ಯಾವುದು ಚಿಕ್ಕದು ಯಾವುದು ದೊಡ್ಡದು? ಮೋಕ್ಷ ಬೇಕೋ ಬೇಡವೋ ಈಗ ಹೇಳಿ? ಯಾಕೆಂದರೆ ನಾವು ಜೀವನದಲ್ಲಿ ಏನು ಸುಖ ಅಂತ ಪಡ್ತೀವೋ ಈ ಸುಖದ ಒಟ್ಟು ಮೊತ್ತ, ಅದು ಸುಖದ ರಾಶಿ ಅದು. ಹಾಗಾಗಿ ಅದು ಬೇಕು ಅಂತ. ಈಗ ನಿಮಗೆ ಅರ್ಥ ಆಯಿತು, ಕಾಮ ಅರ್ಥ ಆಯಿತು, ಮೋಕ್ಷ ಅರ್ಥ ಆಯಿತು. ಧರ್ಮ ಅಂದರೆ ಏನು ಹಾಗಾದರೆ? ಸರಿ ಇದೆ. ಧರ್ಮದಿಂದ ಅರ್ಥ, ಧರ್ಮದಿಂದಲೇ ಕಾಮ, ಅಥವಾ ಅರ್ಥದಿಂದಲೂ ಕಾಮ, ಧರ್ಮದಿಂದಲೇ ಮೋಕ್ಷ ಅಂತ. ಈ ಅರ್ಥ ಕಾಮ ಮೋಕ್ಷ ಈ ಮೂರಕ್ಕೂ ಕಾರಣ ಆಗೋದು ಯಾವುದು ಗೊತ್ತಾ? ಧರ್ಮ ಅಂತ. ನಾವು ಮಾಡಿದ ಒಳ್ಳೆಯ ಕೆಲಸ, ನಾವು ಮಾಡಿದ ಸಂಪಾದನೆ ಮಾಡಿದ ಪುಣ್ಯ, ನಾವು ಏನೆಲ್ಲ ಒಳ್ಳೆಯದಂತ ಮಾಡ್ತಾ ಹೋಗಿರ್ತೀವೋ ಅದೆಲ್ಲದರ ಪರಿಣಾಮ ಧರ್ಮ. ಅದರಿಂದನೇ ಅರ್ಥ ಸಂಪತ್ತು ಬರೋದು, ಅದರಿಂದನೇ ಕಾಮ ಸುಖ ಬರೋದು, ಅದರಿಂದನೇ ಮೋಕ್ಷವೂ ಕೂಡ ಸಿಗೋವಂಥದ್ದು. ಹಾಗಾಗಿ ನಾಲ್ಕನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಮ್ಮ ಭಾರತದಲ್ಲಿ ಎಲ್ರಿಗೂ ಬೇಕಾಗುವಂಥದ್ದು, ಅವನು ಯಾವ ಜಾತಿ ಇರ್ಬೋದು, ಯಾವ ಕುಲ ಇರ್ಬೋದು, ಏನು ಬೇಕಾದರೂ ಇರ್ಬೋದು, ಪ್ರಾಣಿ ಪಕ್ಷಿ ಇರ್ಬೋದು, ಎಲ್ಲರಿಗೂ ಬೇಕಾಗೋದು ಇದೇ ನಾಲ್ಕು: ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಇಲ್ಲದಿದ್ದರೆ ಯಾವುದೂ ಇಲ್ಲ, ಧರ್ಮ ಇದ್ದರೆ ಮತ್ತೆಲ್ಲ ಇರುವಂಥದ್ದು ಅಂತ. ಹಾಗಾಗಿ ಶ್ರೀಮಾನ್ ಅಂತಂದರೆ ಅಂಥ ಎಲ್ಲ ಬಗೆಯ ಸಂಪತ್ತುಗಳು ಉಳ್ಳವನು ಅಂತ. ನೋಡಿ ಇಲ್ಲಿ ಈ ಪದ್ಯ ತೋರಿಸ್ತಾ ಇದ್ದಾರೆ ನಿಮಗೆ. ಏನು ಧನ್ಯಳೋ ಲಕ್ಷ್ಮಿ ಎಂಥ ಮಾನ್ಯಳೋ, ಸಾನುರಾಗದಿಂದ ಹರಿಯ ತಾನೇ ಸೇವೆ ಮಾಡುತ್ತೀಹಳು. ಎಷ್ಟು ಧನ್ಯಳು ಆಕೆ, ಸ್ವತಃ ಸೇವೆ ಮಾಡ್ತಾ ಇದ್ದಾಳೆ ಭಗವಂತನದ್ದು ಎಂಬ ಹಾಗಿದೆ. ಕೋಟಿ ಕೋಟಿ ಭೃತ್ಯರಿರಲು ಎಷ್ಟು ಜನ ಭೃತ್ಯರಿದ್ದಾರೆ, ಸೇವಕರಿದ್ದಾರೆ ಭಗವಂತನಿಗೆ. ಹಾಟಕಾಂಬರ ಅಂದರೆ ಪೀತಾಂಬರ ಭಗವಂತ, ಅವನ ಸೇವೆಯನ್ನು ತಾನೇ ಮಾಡ್ತಾ ಇದ್ದಾಳೆ. ಸಾಟಿ ಇಲ್ಲದೆ ಮಾಡಿ, ಅವಳು ಸೇವೆ ಮಾಡಿದಾಗ ಬರೀ ಯಾರು ಮಾಡೋಕ್ಕೆ ಸಾಧ್ಯ ಇದೆ? ಸಾಟಿ ಇಲ್ಲದೆ ಮಾಡಿ ಪೂರ್ಣ ನೋಟದಿಂದ ಸುಖಿಸುತ್ತೀಹಳು. ಅವಳಿಗೆ ಫಲ ಏನು ಸೇವೆ ಮಾಡಿದ್ದಕ್ಕೆ ಅಂದರೆ ವಿಷ್ಣುವಿನ ಪೂರ್ಣ ನೋಟ ಅಷ್ಟೇ, ಪ್ರೀತಿ ಪೂರ್ಣ ನೋಟ, ಪ್ರೇಮ ಪೂರ್ಣ ನೋಟ, ನೋಟದಿಂದ ಸುಖಿಸುತ್ತೀಹಳು. ಅಥವಾ ಅವನು ಕಾಣ್ತಾ ಇರ್ತಾನೆ, ಯಾವಾಗಲೂ ದರ್ಶನ ಆಗ್ತಾ ಇರುತ್ತೆ, ಸುಖ ಪಡ್ತಾಳೆ ಅವಳು. ನೋಡಿ ಇದೆಲ್ಲ ಅವಳ ರೂಪ: ಛತ್ರ, ಚಾಮರ, ವ್ಯಜನ, ಪರ್ಯಂಕ, ಅದು ತಾ ತಪ್ಪದು, ಪರ್ಯಂಕ, ಪಾತ್ರ ರೂಪದಲ್ಲಿ ನಿಂತು, ಈ ಎಲ್ಲ ರೂಪದಲ್ಲಿ ಇದ್ಕೊಂಡು ಚಿತ್ರಚರಿತನಾದ, ಚಿತ್ತ ಅಲ್ಲ ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತ್ತೀಹಳು. ನೋಡಿ ಅದೆಲ್ಲ ಲಕ್ಷ್ಮಿ ಅಂತ. ನೀವು ಪಾತ್ರೆ ಎತ್ತಿ ಕುಕ್ಕಿದ್ರೆ ತಪ್ಪು. ಯಾಕೆ ಗೊತ್ತಾ? ಗಂಡನ ಮೇಲೆ ಸಿಟ್ಟು ಬಂದು ಪಾತ್ರೆ ಎತ್ತಿ ಕುಕ್ಕಿದ್ರೆ ಲಕ್ಷ್ಮಿನೇ ಎತ್ತು ಕುಕ್ಕದಂತೆ ಆಯಿತು. ಯಾಕೆಂದರೆ ಇಲ್ಲೇ ನೋಡಿ, ಇಲ್ಲಿ ಛತ್ರ, ಚಾಮರ, ವ್ಯಜನ, ಪರ್ಯಂಕ, ಪಾತ್ರ ರೂಪದಲ್ಲಿ ನಿಂತು, ಅವಳೇ ಪಾತ್ರ, ಅವಳೇ ಪರ್ಯಂಕ, ಮಂಚ, ಕಾಟ್, ಅವಳೇ ಅದು. ಹುಷಾರಾಗಿರು, ಚೆನ್ನಾಗಿ ನೋಡ್ಕೋಬೇಕು ಅದನ್ನು ಕೂಡ ಅಂತ. ಸ್ವಚ್ಛವಾಗಿ ಇಟ್ಕೋಬೇಕು, ಗೌರವವಾಗಿ ಇಟ್ಕೋಬೇಕು, ಅದನ್ನು ಏನೇನೋ ಮಾಡಬಾರ್ದು ಅಲ್ಲಿ. ಹಾಗೆ ವ್ಯಜನ, ಛತ್ರ, ಚಾಮರ, ಆಭರಣ ಎಲ್ಲ ಅವಳೇ, ಲಕ್ಷ್ಮಿ ಅದು ಅಂತ. ಇಷ್ಟು ನಮ್ಮ ಮನಸ್ಸಲ್ಲಿದ್ದರೆ ನಾವು ಯಾವುದನ್ನು ಹಾಳು ಮಾಡಲ್ಲ. ಇಲ್ಲದಿದ್ದರೆ ನಾವು ಮಿಸ್ಯೂಸ್ ಮಾಡ್ಬೋದು, ಅಬ್ಯೂಸ್ ಮಾಡ್ಬೋದು ಈ ವಸ್ತುಗಳನ್ನು ಅಂತ. ಮುಂದಕ್ಕೆ ಹೋಗೋಣ. ತೋರಿಸು, ಶ್ಲೋಕ ತೋರಿಸು.
ರಾಮನಲ್ಲಿ ಎಲ್ಲ ಬಗೆಯ ಸಂಪತ್ತುಗಳು ಇದ್ವು. ಆಗಲೇ ಹೇಳಿದ ಹಾಗೆ ಶರೀರ ಸಂಪತ್ತು, ಶಾರೀರ ಸಂಪತ್ತು. ಗೊತ್ತಾ ನಿಮಗೆ? ಹಾಗಂದರೆ ಶರೀರ, ಶಾರೀರ ಅಂದರೆ ಗೊತ್ತಾ? ಕಂಠ, ಧ್ವನಿ. ನಮ್ಮ ರಘುನಂದನ ಆರ್ಯನ್ ಕೇಳಿ ಅದೇನು ಅಂತ. ಕಂಠ ಸಿರಿ ಅದೇ ಶಾರೀರ ಅಂದರೆ. ನಮ್ಮ ಧ್ವನಿ ಇದೆಯಲ್ಲ, ಮಂಗಲ ಹಾಡಿಲ್ವಾ ವರ್ಷ, ಅಮೃತ ವರ್ಷ ಆಗಿಲ್ವಾ ಮಂಗಲ ಹಾಡಿಯವಳು, ಅದೇ ಅದು ಅಂತ, ಆ ಶಾರೀರ ಅಂತ. ಹಾಗಾಗಿ ಶರೀರ ಸಂಪತ್ತು, ಶಾರೀರ ಸಂಪತ್ತು, ಬುದ್ಧಿ ಸಂಪತ್ತು, ವಿದ್ಯಾ ಸಂಪತ್ತು, ರೂಪ ಸಂಪತ್ತು, ಪರಾಕ್ರಮ ಶೌರ್ಯ ಕೂಡ ಸಂಪತ್ತೇ. ಎಲ್ಲ ಬಗೆಯ ಸಂಪತ್ತುಗಳು ಅವನಲ್ಲಿ ನೆಲೆಸಿದ್ವು. ಯಾಕೆಂದರೆ ಹೇಳಿ ಕೇಳಿ ಅವನು ಲಕ್ಷ್ಮೀಪತಿ, ಅಲ್ಲಿಂದ ಇಲ್ಲಿಗೆ ಬಂದಿರೋದು ಬೇರೆ ರೂಪದಲ್ಲಿ. ಮುಂದಕ್ಕೆ ಓದ್ತೀರಾ? ಏನಪ್ಪ ನಿಬರ್ಹಣ ಅಂದರೆ ಏನು? ಶತ್ರುಗಳನ್ನು ನಿಗ್ರಹಿಸುವವನು, ಸಂಹರಿಸುವವನು ಶತ್ರುಗಳನ್ನು. ಏನರ್ಥ? ರಾಮನ ಶತ್ರುವಾದರೆ ಉಳಿಗಾಲ ಇಲ್ಲ. ರಾಮನ ಶತ್ರುವಾದರೆ, ಯಾರೇ ಆದರೂ ರಾಮನ ಶತ್ರುವಾದರೆ ಉಳಿಗಾಲವಿಲ್ಲ. ಹಾಗಾಗಿ ನಾವು ರಾಮನ ಮಿತ್ರರಾಗಬೇಕು, ಸುಗ್ರೀವಂತರ. ರಾಮನ ಭೃತ್ಯರಾಗಬೇಕು. ಯಾರ ಥರ? ಭೃತ್ಯ ಅಂದ್ರೇನು? ಸೇವಕ ಅಂತ. ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಇತಿ ಮಾಂ ಸ್ಮರ ಲೋಕನಾಥ. ನೆನಪಿದ್ದೀವಿ ನಮಗೆ ನಾವು ಹೇಳಿದ್ದಿದ್ದು? ಯಾವಾಗ ಹೇಳಿದ್ದು ಇದನ್ನ? ನವರಾತ್ರಿ ಹೇಳಿದ್ದಲ್ವಾ? ನಿನ್ನ ಸೇವಕನ 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 ಸೇವಕ ಅಂತಾದರೂ ನನ್ನ ನೆನಪು ಮಾಡ್ಕೊ ಅಂತ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತನ ಅಂತ ಹೇಳಿಲ್ವಾ? ಅವನು ಸೇವಕ ಆಗೋದು ದೂರದ ಮಾತು. ಅವನ ಆಳಿನ 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 ಆಳು. ತದ್ಭೃತ್ಯ ಭೃತ್ಯ ಪರಿಚಾರಕ ಭೃತ್ಯ ಭೃತ್ಯ ಭೃತ್ಯಸ್ಯ ಭೃತ್ಯ ಐತಿ ಮಾಂಸ್ಮರ ಲೋಕನಾಥ. ಹಾಗಾದರೂ ನೆನಪು ಮಾಡ್ಕೊ ಅಂತ ಹೇಳಿಲ್ವಾ? ಈಗ ಭೃತ್ಯ ಅಂದರೆ ಸೇವಕ ಅಂತ. ಹಾಗೆ ರಾಮನ ಭೃತ್ಯ ಆಗಬೇಕು. ಯಾರಂತೆ? ಹಾಗಾಗಿ ಶತ್ರು ನಿಬರ್ಹಣ, ಅವನನ್ನು ಎದುರಿಸಲಿಕ್ಕೆ ಸಾಧ್ಯ ಇರಲಿಲ್ಲ ರಾಮನನ್ನು. ಅಯೋಧ್ಯೆಯ ಶತ್ರುಗಳು, ಧರ್ಮದ ಶತ್ರುಗಳು, ಅವರನ್ನೆಲ್ಲ ನಿಗ್ರಹಿಸಿದವನು ರಾಮ. ಪರಾಕ್ರಮಿ. ಅಲ್ಲಿಂದ ಮುಂದಕ್ಕೆ ಶರೀರ ಲಕ್ಷಣಗಳು ಶುರುವಾಗುತ್ತೆ. ಇನ್ನು ಮುಂದೆ ರಾಮ ಹೇಗೆ ಕಾಣ್ತಾ ಇದ್ದ? ಈಗ ಶತ್ರು ನಿಬರ್ಹಣ ಅಂದರೆ ಶತ್ರುಗಳನ್ನು ನಿಗ್ರಹ ಮಾಡೋನು ಅಂದರೆ ಹೇಗಿರಬೇಕು? ತಾಕತ್ತು. ಅದು ಶರೀರ ಅದೇ ಥರ ಇರಬೇಕೋ ಬೇಡವಾ? ಅಲ್ವಾ? ಈ ರಾವಣನ ಸಂಹಾರ ಮಾಡೋನು ಹೇಗಿರಬೇಕು? ನರಪೇತ್ಲ ನಾರಾಯಣನ ಥರ ಇದ್ರಾಗತ್ತಾ? ಕಡ್ಡಿ ಪೈಲ್ವಾನ್ ಅದ್ರಾಗತ್ತಾ? ಹೇಗಿರ್ಬೇಕು ಅವನು? ಅವನು ರಾವಣನ ಥರ ಅಲ್ಲದೆ ಇದ್ರೂ ಅವನದೇ ಆದಂಥ ದೇಹ ಸೌಷ್ಠವದಿಂದ ಇರಬೇಕಾಗತ್ತೆ ಅವನು ಅಂತ. ಹೇಗಿದ್ದ ಅಂತ ಅವನಂತ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದು ಹೇಳಿ, ಏನು ಮೊದಲನೇದದು? ವಿಪುಲಾಂಶ. ವಿಪುಲಾಂಶ ಅಂದ್ರೇನು? ವಿಪುಲ ಅಂಶ, ಎರಡು ಶಬ್ದ ಇದೆ. ವಿಪುಲ ಅಂಶ. ಅಂಶ ಅಂದರೆ ಹೆಗಲು. ವಿಪುಲ ಅಂದರೆ ವಿಪುಲ ಅನ್ನೋ ಶಬ್ದವನ್ನು ತುಂಬ, ವಿಸ್ತಾರ, ಹೇರಳ ಆ ಅರ್ಥದಲ್ಲಿ ಬಳಸ್ತಾರೆ ಅದನ್ನು. ಹೆಗಲು ಅವನದ್ದು ವಿಸ್ತಾರ ಅಂತ ಮತ್ತು ಉನ್ನತ ಅಂತ. ಎತ್ತರವಾದ, ವಿಸ್ತಾರವಾದ ಹೆಗಲುಳ್ಳವನು. ಮತ್ತೇನು ಸುಮ್ಮನೆ ಆಗುತ್ತಾ? ಇಡೀ ಜಗತ್ತಿನ ಭಾರ ಹೊತ್ತಿಲ್ವಾ ರಾಮ? ನಿಮ್ಮ ಜವಾಬ್ದಾರಿ ಯಾರಿಗಿರೋದು? ನಮ್ಮನ್ನ ಯಾರು ನೋಡ್ಕೋತಾ ಇರೋದು? ಅಲ್ವಾ? ಇಷ್ಟಾರು ಜೀವಕೋಟಿಗಳನ್ನು ಯಾರು ಪಾಲನೆ ಮಾಡ್ತಾ ಇರೋರು? ಇಡೀ ಜಗತ್ತಿನ ಭಾರ ಹೊರಲಿಕ್ಕೋ ಏನೋ ಎಂಬಂತೆ ಅವನ ಹೆಗಲುಗಳು ಎತ್ತರ ಇದ್ದವು ಮತ್ತು ವಿಸ್ತಾರವಾಗಿದ್ದವು. ನಂದಿ ನೋಡಿದ್ದೀರಾ? ನಮ್ಮ ದೇಶದ್ದು ನಂದಿ ಅಂದರೆ ಅದು. ಶಿವಲಕ್ಷಣ ನೋಡಿದ್ದೀರಾ? ಶಿವಲಕ್ಷಣ ನಮ್ಮ ಗೋವಿಶ್ವದಲ್ಲಿದೆ, ನೋಡಿಲ್ವ ನೀವು? ಬಿಳಿದಿದೆ ಒಂದು, ಅದರ ಹೆಸರು ಶಿವಲಕ್ಷಣ ಅಂತ. ಶಿವಲಕ್ಷಣ ಅಂತ ಅದರ ಹೆಸರು. ಬಿಳಿ ಬಣ್ಣದ ನಂದಿ, ದೊಡ್ಡದೊಂದು ನಂದಿ ಇದೆ, ನೋಡ್ಕೊಬನ್ನಿ. ನೋಡದೇ ಇದ್ದರೆ ತೋರಿಸಿ ಅವರಿಗೆ ಅದನ್ನು. ಎಲ್ಲರೂ ಗೋವಿಶ್ವಕ್ಕೆ ಹೋಗಿಲ್ವಾ? ಅದರ ಭುಜ ಹೇಗಿದೆ?
ಹೆಗಲು ಹೇಗಿದೆ ಅದರದ್ದು? ಎತ್ತರವಾಗಿದೆ, ಅಗಲವಾಗಿದೆ ಅಲ್ವಾ? ನೋಡಿ ಮಕ್ಕಳೇ, ಈ ಉನ್ನತ ಸ್ಕಂಧತ್ವಂ ಚ ಮಹಾಪುರುಷ ಲಕ್ಷಣಂ ಎಂದು ಸಾಮುದ್ರಿಕ ಶಾಸ್ತ್ರ. ಈ ಕೆಲವು ಅಂಗಗಳು ಎತ್ತರವಾಗಿರಬೇಕು, ಅದು ಮಹಾಪುರುಷ ಲಕ್ಷಣ. ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಅರ್ಥ. ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಅರ್ಥ ಅದಕ್ಕೆ ಅಂತ. ಈ ಕೆಲವು ಅಂಗಗಳು ಎತ್ತರವಾಗಿರಬೇಕು, ಕಂಕುಳು ಎತ್ತರವಾಗಿರಬೇಕು, ಎದೆ ಎತ್ತರವಾಗಿರಬೇಕು, ಎದೆ ಒಳಗೆ ಹೋಗಿರಬಾರ್ದು, ಗೂಡು ಥರ ಆಗಿರಬಾರ್ದು, ಎದೆ ಪುಷ್ಟವಾಗಿರಬೇಕು, ಎತ್ತರವಾಗಿರಬೇಕು, ಮೂಗು ಎತ್ತರ ಇರಬೇಕು, ಆಮೇಲೆ ಸ್ಕಂಧ ಹೆಗಲು ಎತ್ತರವಾಗಿರಬೇಕು, ಹಣೆ ಎತ್ತರವಾಗಿರಬೇಕು, ಹಣೆ ಕಣ್ಣಿಂದ ಹಣೆ ಸಾಕಷ್ಟು ಮುಂದಕ್ಕೆ ಬಂದಿರಬೇಕು, ಎತ್ತರವಾಗಿರಬೇಕು. ಇವೆಲ್ಲ ಎತ್ತರವಾಗಿರುವಂಥದ್ದು ಮಹಾಪುರುಷರಿಗೆ ಮಾತ್ರ ಇರ್ತಕ್ಕಂಥದ್ದು ಅಂತ. ಯಾವುದೋ ಒಂದು ಎರಡೋ ಇರ್ಬೋದು, ಅದು ಬೇರೆ ಮಾತು. ಆದರೆ ಮಹಾಪುರುಷರುಗಳಿಗೆ ಹಣೆ ಅಗಲವಾಗಿರುತ್ತೆ ಮತ್ತು ಎತ್ತರವಾಗಿರುತ್ತೆ, ಮೂಗು ಉದ್ದವಾಗಿರುತ್ತೆ ಮತ್ತು ಎತ್ತರವಾಗಿರುತ್ತೆ, ಹಾಗೆ ಹೆಗಲು, ಇವೆಲ್ಲವೂ ಕೂಡ ಎದೆ, ಇವೆಲ್ಲವೂ ಆ ರೀತಿ ಇರುತ್ತೆ ಅಂತ. ಹಾಗೆ ರಾಮನು ಮಹಾಪುರುಷ, ಯುಗಪುರುಷ ಎನ್ನುವುದನ್ನು ತೋರಿಸಲೋ ಏನೋ ಎಂಬಂತೆ ಅವನ ವಕ್ಷಸ್ಥಲವು, ಅವನ ಹೆಗಲು ವಿಸ್ತಾರವಾಗಿ ಉನ್ನತವಾಗಿತ್ತು. ಎಷ್ಟು ಚೆಂದ ಕಾಣ್ಬೋದಲ್ವಾ? ಆ ಧನುಸ್ಸನ್ನು ಹಿಡ್ಕೊಂಡಿದ್ರೆ, ಆ ಎತ್ತರವಾದ ಹೆಗಲ ಮೇಲೆ ಧನುಸ್ಸು ಬಂದರೆ, ಶೃಂಗದ ಥರ ಬಂದರೆ ಎಷ್ಟು ಚೆನ್ನಾಗಿರುತ್ತಲ್ವ? ಭರತನಾಟ್ಯದಲ್ಲಿ ರಾಮನ ತೋರಿಸೋದು ಹೇಗೆ ಹೇಳಿ? ಹೀಗೆ ತೋರಿಸ್ತಾರಲ್ವ ರಾಮನ್ನ? ರಾಮನ ಹೆಗಲು ಮತ್ತು ಅದ್ರ ಮುಂದೆ ಧನುಸ್ಸು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ, ಒಂದಕ್ಕೊಂದು ಕಾಂಬಿನೇಷನ್. ವಿಪುಲಾಂಸಃ, ಮುಂದಕ್ಕೆ ಬಾಹು ಅಂದರೆ ಇಲ್ಲಿಂದ ಇಲ್ಲಿವರೆಗೆ, ಇದು ಇಡೀ ಇಲ್ಲಿಂದ ಇಲ್ಲಿವರೆಗೂ ಬಾಹು ಅಂತಲೇ ಅದು, ಇಲ್ಲಿಂದ ಇಲ್ಲಿವರೆಗೂ ಬಾಹು ಅಂತಲೇ. ಈ ತೋಳನ್ನು ಹೆಚ್ಚಾಗಿ ನಮ್ಮ ಅಂದರೆ ಅದನ್ನು ಆ ಕಡೆಗೆ ಲಕ್ಷ್ಯ ಹೋಗುತ್ತೆ, ಅಂದರೆ ಧ್ವನಿ ಹೋಗುತ್ತೆ ಇರೋದು. ಆದರೆ ಈ ಬಾಹು ಅಂದರೆ ಇಡೀ ಕೈ ಬರೋವಂಥದ್ದು. ಅದು ಹೇಗಿರುತ್ತೆ ಅಂದರೆ ರಾಮನಿಗೆ ವೃತ್ತ ಪೀನವು, ಅಂದರೆ ದುಂಡಾಗಿದೆ ಮತ್ತು ಪುಷ್ಟವಾಗಿದೆ, ದುಂಡಾಗಿದೆ, ಪುಷ್ಟವಾಗಿದೆ. ಮಹಾಬಾಹು, ಸಾಮಾನ್ಯವಾದ ಕೈಗಳಲ್ಲ ಅಂತ. ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದವನು ರಾಮ, ಹಾಗಾಗಿ ಅವನ ಕೈಗಳು ಕೂಡ ಅದಕ್ಕೆ ತಕ್ಕಂತೆ ಇದ್ವು. ಅವನು ದೊಡ್ಡ ಕೆಲಸ ಮಾಡೋದಕ್ಕೆ ದೊಡ್ಡ ಕೈ ಬೇಕು ಬೇಡವ, ಹಾಗಿತ್ತು ಅಂತ ರಾಮನ ಕೈಗಳು. ಅಂತ ಧನುಸ್ಸನ್ನು ಎತ್ತಬೇಕಲ್ಲ ರಾಮ, ಸಾಮಾನ್ಯರು ಎತ್ತೋಕ್ಕೆ ಸಾಧ್ಯ ಇಲ್ಲ. ಶಿವಧನುಸ್ಸು ನೆನಪು ಮಾಡ್ಕೊಳ್ಳಿ, 20 ಕೈಯಿಂದ ರಾವಣನಿಗೆ ಎತ್ತಕ್ಕಾಗಿಲ್ಲ ಅಂತ ಬೇರೆ ರಾಮಾಯಣಗಳು ಹೇಳ್ತವೆ. ವಾಲ್ಮೀಕಿ ರಾಮಾಯಣದಲ್ಲಿ ಇಲ್ಲ ಅದು, ಬೇರೆ ರಾಮಾಯಣಗಳಲ್ಲಿ ಆ ಥರ ಪ್ರಸ್ತಾಪ ಇದೆ. 20 ಕೈಯಿಂದ ಎತ್ತಕ್ಕಾಗಿಲ್ಲ ಅಂತ. 2 ಕೈಯಿಂದ, ಒಂದೇ ಕೈಯಿಂದ ಎತ್ತಿ ಅಲ್ವಾ? 2 ಕೈ ಏನು, ಒಂದೇ ಕೈಯಿಂದ, ಎಡಗೈಯಿಂದ ಒಂದೇ ಕೈಯಿಂದ ಎತ್ತಿ ಬಗ್ಸಿಲ್ವ ಅದನ್ನು ರಾಮ? ಅದಕ್ಕೆ ತಕ್ಕಂಥ ಮಹಾಬಾಹುಗಳು ಅವನಿಗಿದ್ವು, ಪುಷ್ಟವಾಗಿದ್ವು, ದುಂಡಾಗಿದ್ವು, ದೀರ್ಘವಾಗಿದ್ವು, ದೀರ್ಘಬಾಹು. ಇದು ಕೂಡ ಚಕ್ರವರ್ತಿಯ ಲಕ್ಷಣ, ಹೀಗಿರುವಂಥದ್ದು ಅಂತ. ಅಲ್ಲಿಂದ ಮುಂದಕ್ಕೆ ಕಂಬುಗ್ರೀವ, ಹಾಗಂದ್ರೆ ಏನು? ಕೊರಳಲ್ಲಿ ಹೋಲಿತ್ತು ಅಂತನಾ? ಚೂಪಾಗಿತ್ತು ಅಂತನಾ? ಏನಿತ್ತು ಅಂತ? ಶಂಖದಂತೆ, ಶಂಖ ಧ್ವನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಕೇಳೋದಕ್ಕೆ, ಒಡಕಾಗಿರುತ್ತೆ ಅದು, ಓಮನಾಗಿರುತ್ತಲ್ವ ಶಂಖದ ಧ್ವನಿ, ಓಂಕಾರ ಬರುತ್ತಲ್ವ, ಅಂಥ ಮಂಗಲಕರವಾದ ಧ್ವನಿ, ಅಂಥ ಕಂಠ, ಶಂಖವನ್ನು ಹೋಲ್ತಕ್ಕಂಥ ಅಸ್ಖಲಿತವಾದ ಅಂಥ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಶಾರೀರ ಕಂಠ. ಆಮೇಲೆ ಆ ನುಣುಪು, ಶಂಖಕ್ಕೆ ನುಣುಪಿದೆ, ಅಂಥ ನುಣುಪು ಮಾತ್ರವಲ್ಲ, ರೇಖಾತ್ರಯಗಳು ಅಂತ, 3 ರೇಖೆಗಳು ಅಂತ. ಹಾಗಿದ್ದರೆ ಅವನು ಚಕ್ರವರ್ತಿ ಆಗ್ತಾನೆ ಅಂತ ಅರ್ಥ. ಕಂಬುಗ್ರೀವಶ್ಚ ನೃಪತಿ, ಚಕ್ರವರ್ತಿ ಆಗಬೇಕಾದ್ರೆ ಕಂಠದಲ್ಲಿ 3 ರೇಖೆಗಳಿರಬೇಕು ಅಂಥವನಿಗೆ, ಕಿವಿ ಉದ್ದ ಇರಬೇಕು, ಹಾಗಿತ್ತು ರಾಮನಿಗೆ. ಆಮೇಲೆ ಮಹಾಹನುಹು, ಹಾಂ, ಹನು ಅಂದರೆ ಎಲ್ಲಿ ಬರುತ್ತೆ? ಮುಟ್ಟು ತೋರಿಸಿ. ದವಡೆ, ಮೇಲಿನ ದವಡೆ ಎಲ್ಲಿದೆ? ಮುಟ್ಕೊಳ್ಳಿ ನೀವು, ಮೇಲಿನ ದವಡೆ ಅದು ಪುಷ್ಟವಾಗಿರಬೇಕು ಅಂತ, ಮೇಲಿನ ದವಡೆ ಅಂತ. ಮೂಳೆ ಕಾಣೋ ಥರ ಇರಬಾರ್ದು ಅದು. ಕೆಲವರಿಗೆ ಅದು ಮೂಳೆ ಮಾತ್ರ ಕಾಣುತ್ತೆ, ಆ ಥರ ಇರುತ್ತೆ ನೋಡಿ ಇಲ್ಲಿ,
ಹಾಗಲ್ಲ, ಪುಷ್ಟವಾಗಿದೆ. ಹನುಮಂತ ಅಂದರೆ ಗೊತ್ತಾ ನಿಮಗೆ? ಏನು? ಹ್ಞೂ, ಮತ್ತೆಲ್ಲ ಕಡೆ ಪ್ರಶಸ್ತ ಅಂತ ಬರುತ್ತಲ್ವ. ಈಗ ಪ್ರಶಸ್ತ ಬುದ್ಧಿ ಇದ್ದರೆ ಬುದ್ಧಿವಂತ, ಪ್ರಶಸ್ತ ರೂಪ ಇದ್ದರೆ ರೂಪವಂತ, ಪ್ರಶಸ್ತ ವಿದ್ಯೆ ಇದ್ದರೆ ವಿದ್ಯಾವಂತ, ಪ್ರಶಸ್ತವಾಗಿ ಸಂಪತ್ತಿದ್ರೆ ಧನವಂತ. ಆದರೆ ಹನುಮಂತ ಅನ್ನೋದು ಮಾತ್ರ ಮುರಿದ ದವಡೆಯವನು ಅಂತ ಅರ್ಥ. ಅದಕ್ಕೆ ಪ್ರಶಸ್ತ ದವಡೆ ಅಂತಲ್ಲ, ಅಂದರೆ ಪ್ರಶಸ್ತವೇ ದವಡೆಯವನದ್ದು. ಯಾಕೆಂದರೆ ವಜ್ರಾಯುಧದಿಂದ ಪಡೆದ್ರೂ ಚೂರು ಮುರಿತಂತೆ ಅಷ್ಟೇ ಅದು ಅಂತ. ಹಾಗಾಗಿ ಪ್ರಶಸ್ತವೇ ಅದು. ಅದು ಹೆಸರು ಬರೋಕ್ಕೆ ಏನು ಕಾರಣ ಅಂದರೆ ದವಡೆ ಮುರಿದಿದ್ದು, ಮುರಿದ ದವಡೆಯವನು. ಪಾಪ ನಾವೆಲ್ಲ ಏನು ಮಾಡ್ತಾಯಿದ್ದೀವಿ ಹನುಮಂತನಿಗೆ ನೋಡಿ. ಅವನ ಹೆಸರು ಹೇಳೋದೊಂದು ಹೇಗಿದೆ ಅಂದರೆ ದವಡೆ ಮುರಿದಿದೆ ಅಂತ. ಸುಮ್ಮನಿದ್ದಾನೆ ಅವನು ನಮ್ಮ ಮೇಲೆಲ್ಲ ಪ್ರೀತಿ ಕನಿಕರ ಇರೋದಕ್ಕೆ ಸುಮ್ಮನಿದ್ದಾನೆ. ಮತ್ತೆ ಯಾರಾದರೂ ಕೋಪ ಮಾಡ್ಕೋತಾಯಿದ್ರು. ನೀವು ಯಾರಿಗಾರು ಹೋಗಿ ಹಲ್ಲು ಮುರಿದವನು ಅಂದರೆ ನೀವು ಸುಮ್ಮನೆ ಇರ್ತೀರಾ? ಮುರಿದಿರ್ಬೋದು, ಆ್ಯಕ್ಚುಲಿ ಒಂದು ಹಲ್ಲಿಯನ್ನು ಮುರಿದಿರ್ಬೋದು, ಡಾಕ್ಟ್ರ್ ತೆಗೆದಿರ್ಬೋದು, ಏನಾಗಿರ್ಬೋದು. ಹೋಗಿ ಹಾಗೆ ಕರೀರಿ ನೋಡೋಣ, ಹಲ್ಲು ಮುರ್ಕ ಅಂತ ಕರೀರಿ ನೋಡೋಣ, ಖುಷಿ ಆಗತ್ತೆ ಅವರಿಗೆ. ಹನುಮಂತ ಮಾತ್ರ ಅಂತ ಹಾಗೆ ಕರೆದ್ರೂ ಕೂಡ ಸಂತೋಷ ಪಡ್ಕೊಳ್ಳೋಣ ಅಂತ. ಹನುಮಂತ ಮಾತ್ರ ಅಂತ, ಅಷ್ಟು ದೊಡ್ಡವನಾದರೂ ಕೂಡ ಈ ಶಬ್ದದಿಂದ ಅವನು ಪ್ರೀತಿ ಪಡ್ತಾನೆ. ಯಾಕೆಂದರೆ ಅದರ ಹಿಂದೆ ಅವನ ಮಹಾಸಾಹಸ ಇದೆ. 3000 ಯೋಜನ ಹಾರಿದ್ದಿದೆ ಅವನು, ರಾಹುವನ್ನೇ ನುಂಗಿದ್ದಿದೆ. ಇಂದ್ರನ ವಜ್ರಾಯುಧದಿಂದ ಪ್ರಹಾರ ಆದರೂ ಕೂಡ ಅವನು ಸಾಯದೆ ಉಳಿದಿದ್ದಿದೆ. ಅಂಗಭಂಗ ಇಡೀ ಶರೀರಕ್ಕೆಲ್ಲ ಏನೂ ಆಗಿಲ್ಲ ಅವನಿಗೆ. ದವಡೆರು ಒಂಚೂರು ಮುರಿದಿದೆ ಅಷ್ಟೇ ಅಲ್ಲಿ. ಅವನ ಮಹಾಚರಿತ್ರೆ ಇದೆ ಅದರಲ್ಲಿ ಹನುಮಂತನದ್ದು, ಆ ಶಬ್ದದ ಹಿಂದೆ. ಪೂರ್ಣ ಮಾಂಸರ ಹನಸ್ತು ಭೂಪತಿ. ಯಾರಿಗೆ ದವಡೆ, ಮೇಲ್ದವಡೆ ಅಥವಾ ಕೆಳದವಡೆ ಅದು ತುಂಬ್ಕೊಂಡು ಬರುತ್ತೋ ಅವನು ರಾಜನಾಗಬೇಕಾದ್ರೆ ಆ ಥರ ಇರಬೇಕಾಗತ್ತೆ ಅವನಿಗೆ ಅಂತ. ಆ ರೀತಿ ಪುಷ್ಟವಾಗಿರಬೇಕು ಆ ಭಾಗ ಅಂತ. ಅದರಿಂದ ಮುಂದಕ್ಕೆ ಮಹಾಹನು ರಾಮನಿಗೆ ಆ ಥರ ಇತ್ತು. ದವಡೆಗಳು ದೊಡ್ಡದಾಗಿದ್ದವು, ಅದರ ಹೊರಗಡೆಗೆ ಪುಷ್ಟವಾಗಿತ್ತು. ಆ ಹೊರಗಡೆ ಕಪಾಲದ ಭಾಗ ಇದೆಯಲ್ಲ, ಹನುವಿನ ಭಾಗ ಅದು ಪುಷ್ಟವಾಗಿತ್ತು ಅನ್ನೋದನ್ನು ಹೇಳಿದ ಮೇಲೆ ಮುಂದಕ್ಕೆ ಹೋಗೋಣ. ಮಹೋರಸ್ಕಃ, ಮಹಾನ್ ದೊಡ್ಡದು, ಉರಸ್ಸು ಅಂದರೆ ಎದೆ, ದೊಡ್ಡ ಎದೆಯವನು. ಎದೆಗೆ ಲಕ್ಷಣ ಇದೆ ಮಕ್ಕಳೇ. ಮತ್ತೆ ಎದೆ ಹೇಗಿರ್ಬೇಕಂತ ಗೊತ್ತಾ? ನಾವು ಹೇಳ್ತೀವಿ, ನೀವು ಅರ್ಥ ಹೇಳ್ತಾ ಹೋಗ್ಬೇಕು. ಸ್ಥಿರಂ. ಏನು ಸ್ಥಿರಂ ಅಂದರೆ? ಎದೆಗೆ ದೊಡ್ಡ ಪ್ರಹಾರ ಬಿದ್ದರೂ ಅಲ್ಲಾಡೋದಿಲ್ಲ, ಅದು ಸ್ಥೈರ್ಯ ಅಂತ. ಎದೆಗೆ ಗದೆಯಿಂದ ಅಪ್ಪಳಿಸಿದ್ರು ಕೂಡ ಅವನು ಅಲ್ಲಾಡೋದಿಲ್ಲ ಅಂತ. ಅಂಥ ಸ್ಥಿರವಾದ ಎದೆ ಬೇಕು ಅಂತ. ಮತ್ತು ಸ್ಥಿರವಾದ ಎದೆ ಇಲ್ಲೇ ಇದ್ದರೆ ರಾವಣನ ನೋಡಿದರೆ ಎಚ್ಚರ ತಪ್ಪಿ ಬಿದ್ದುಬಿಡ್ತಾರೆ. ರಾವಣ ಇರಲಿ, ತಾಟಕ್ಕೆ ಬಗ್ಗೆ ರಾಮ ಹೇಳ್ತಾನೆ, ಲಕ್ಷ್ಮಣನಲ್ಲಿ ಹೇಳ್ತಾನೆ. ಎದೆ ಗಟ್ಟಿ ಇಲ್ಲದೇ ಇರೋರು ಈಕೆಯನ್ನು ನೋಡಿದರೆ ಅವ್ರು ಎದೆ ಒಡೆದೋಗುತ್ತೆ. ಹಾಗಿದ್ಲು ಅವಳು ತಾಟಕ್ಕೆ, ನೋಡೋಕ್ಕೆ ಹಂಗದ ಆ ಥರ ಇದ್ಲು. ತಾಟಕ್ಕೆ ಏನೂ ಮಾಡೋದು ಬೇಡ, ದರ್ಶನ ಕೊಟ್ಟರೆ ಸಾಕು, ಮೂರ್ಛೆ ತಪ್ಪಿ ಬಿಡ್ತಾರೆ, ಸತ್ತೇ ಹೋಗ್ತಾರೆ, ಎದೆ ಒಡೆದೋಗುತ್ತೆ. ಅಷ್ಟು ಚೆಂದ ಇದ್ಲು ಅಂತ ತಾಟಕ್ಕೆ. ಸುಂದರಾಂಗಿ ಅಲ್ವಾ? ಮೂರ್ಛೆ ತಪ್ಪಿ ಬೀಳೋಷ್ಟು ಸುಂದರಾಂಗಿ ಅಂತ. ಜಾಸ್ತಿ ಸೌಂದರ್ಯ ಇದೆ ಅಂತ ಅರ್ಥ ಅದಕ್ಕೆ ಅಂತ. ಜಾಸ್ತಿ ಆದರೆ ಯಾವ್ದಾದ್ರು ಅದೇ ಥರ ಆಗುತ್ತಲ್ವ ಅಂತ. ಒಂದು ಕಾಲದಲ್ಲಿ ಸುಂದರವಾಗೇ ಇದ್ಲಂತ ಅವಳು ತಾಟಕ್ಕೆ. ಒಂದು ಕಾಲದಲ್ಲಿ ಸುಂದರವಾಗೇ ಇದ್ಲವಳು, ತುಂಬ ಸುಂದರವಾಗೇ ಇದ್ಲವಳು. ಅಗಸ್ತ್ಯರಿಗೆ ಅವಮಾನ ಮಾಡಿದ್ರಿಂದ, ಅಗಸ್ತ್ಯರನ್ನು ಕೆಣಕಿದ್ರಿಂದ ಶಾಪ ಬಂತು ಆಕೆಗೆ. ಆ ಶಾಪದ ಫಲವಾಗಿ ವಿಕೃತ ರಾಕ್ಷಸ ರೂಪ ಬಂತು ಆಕೆಗೆ. ಎಷ್ಟು ವಿಕೃತ ರೂಪ ಬಂತು ಅಂದರೆ, ರಾಮ ಹೇಳಿದ ಹಾಗೆ ಹೇಡಿಗಳು ಈಕೆಯನ್ನು ನೋಡಿದರೆ ಎದೆ ಹೊಡ್ಕೊಳ್ತಾರೆ ಅಂತ ಅನ್ನೋ ಹಾಗಿತ್ತು ಅಂತ. ರಾತ್ರಿ ನೆನಪು ಮಾಡ್ಕೋಬೇಡಿ, ರಾತ್ರಿ ಮಲಗು ಹೊತ್ತಿಗೆ ರಾಮನ ನೆನಪು ಮಾಡ್ಕೋಬೇಕು, ತಾಟಕೆನೆಲ್ಲ. ಸ್ಥಿರಂ ವಿಶಾಲಂ. ಯಾಕೆ ವಿಶಾಲವಾಗಿರಬೇಕು? ಯಾಕಪ್ಪ? ಒಂದಿಷ್ಟಿದ್ರೆ ಸಾಕಲ್ಲ, ಯಾಕೆ ಹೀಗಿರ್ಬೇಕು? ಅದು ನಮಗೆಲ್ಲ ಜಾಗ ಬೇಡವಾ? ರಾಮನ ಹೃದಯದಲ್ಲಿ, ರಾಮನ ಎದೆಯಲ್ಲಿ ನಮಗೆಲ್ಲ ಅವಕಾಶ ಬೇಡವಾ? ಹಾಗಾಗಿ ವಿಶಾಲ ಅಂತ. ಎಲ್ಲ ಜೀವಗಳಿಗೂ ಅವಕಾಶ ಇದೆ ಅಲ್ಲಿ ಅಂತ. ವಿಸ್ತಾರವಾಗಿರ್ತಕ್ಕಂಥ ಹೃದಯವೂ ಹೌದು ರಾಮನದ್ದು, ದೊಡ್ಡ ಹೃದಯ, ವಿಶಾಲ ಹೃದಯ. ಅದಕ್ಕೆ ತಕ್ಕಂತೆ ಅವನ ವಕ್ಷಸ್ಥಲ ಕೂಡ ತುಂಬ ಹರವಾಗಿತ್ತು, ಸಮವಾಗಿತ್ತು, ಹರವಾಗಿತ್ತು, ಸ್ಥಿರವಾಗಿತ್ತು. ಕಠಿಣವಾಗಿಯೂ ಇತ್ತು.
ರಾಮನ ಹೃದಯ ಮೃದು, ಆದರೆ ಎದೆ ಕಠಿಣ ಅಂತ. ಯಾಕೆಂದರೆ ವೀರ ಕ್ಷತ್ರಿಯ ಅವನು, ಶತ್ರುಗಳ ಪ್ರಹಾರವನ್ನು ಎದುರಿಸಬೇಕು, ಅದಕ್ಕೋಸ್ಕರವಾಗಿ ಅಂತ. ಅದಕ್ಕೊಂದು ಉದಾಹರಣೆ ನಾವು ಕೊಟ್ಟಿದ್ವು, ಮುಂದೆ ಯುದ್ಧಕಾಂಡದಲ್ಲಿ ಬರುತ್ತೆ. ಸುಗ್ರೀವನಿಗೂ ಕುಂಭನಿಗೂ ಯುದ್ಧ ಆಗತ್ತೆ. ಕುಂಭ ಅಂದರೆ ಯಾರು ಗೊತ್ತಾ ನಿಮಗೆ? ಕುಂಭಕರ್ಣನ ಮಗ. ಇಬ್ಬರು ಮಕ್ಕಳು ಕುಂಭಕರ್ಣನಿಗೆ, ಒಬ್ಬ ಕುಂಭ, ಇನ್ನೊಬ್ಬ ನಿಕುಂಭ ಅಂತ. ಕುಂಭ ನಿಕುಂಭರು ಅಂತ ಕುಂಭಕರ್ಣನ ಮಕ್ಕಳು. ಕುಂಭ ಭಯಂಕರ ಬಲಶಾಲಿ ಅವನು ಬಿಲ್ಲು ಹಿಡಿದು ಯುದ್ಧ ಮಾಡಬೇಕಾದ್ರೆ ಅವನನ್ನು ಗೆಲ್ಲೋ ಸುಲಭ ಇಲ್ಲ. ಅವನು ಅನೇಕ ಕಪಿವೀರನ್ನೆಲ್ಲ ಸೋಲಿಸ್ಬಿಡ್ತಾನೆ. ಅಂಗದನಿಗೆ ಪ್ರಾಣಾಂತ್ಯದವರೆಗೆ ತರ್ತಾನೆ, ಅಂಗದನನ್ನು ಕೊಂದೇ ಬಿಡ್ತಾನೆ ಅನ್ನೋ ಸನ್ನಿವೇಶ ಬರುತ್ತೆ. ಆಗ ಸುಗ್ರೀವ ಯುದ್ಧಕ್ಕೆ ಮುಂದಾಗ್ತಾನೆ, ಅಂಗದನನ್ನು ಹಿಂದಿಟ್ಟು ತಾನು ಮುಂದಕ್ಕೆ ಬರ್ತಾನೆ. ಅವನೇನು ಮಾಡ್ತಾನೆ ಗೊತ್ತಾ? ಸುಗ್ರೀವ ನುಗ್ಗಿ ಹೋಗಿ ಬಾಣಗಳು ಬಿಡ್ತಾ ಇರುತ್ತೆ. ಕುಂಭ ಬಾಣ ಬಿಡ್ತಾನೆ ಇರ್ತಾನೆ, ಪುಂಖಾನುಪುಂಖವಾಗಿ ಮಳೆ ಬಿಡ್ತಾ ಇರುತ್ತೆ ಬಾಣಗಳದ್ದು, ಲೆಕ್ಕಿಸದೆ ಅವುಗಳ ಮಧ್ಯದಿಂದಲೇ ನುಗ್ಗಿ ಹೋಗಿ ಕುಂಭನ ರಥವನ್ನು ಏರಿ ಧನುಸ್ಸನ್ನು ಕಿತ್ಕೊಂಡು ಮುರಿದು ಹಾಕ್ಬಿಡ್ತಾನೆ. ಒಂದು ಕೆಲಸ ಆಯಿತು ಅಲ್ವಾ? ಈಗ ಮುಷ್ಟಿ ಯುದ್ಧ ಮಾಡೋಣ ಬಾ ಅಂತ. ಯಾಕೆಂದರೆ ಧನುಸ್ಸು ಇರುವಲ್ಲಿವರೆಗೆ ಅವನನ್ನು ಗೆಲ್ಲೋದು ಸುಲಭ ಅಲ್ಲ ಅಂತ. ಆದರೆ ಧನುಸ್ಸನ್ನು ಕಿತ್ಕೋಬೇಕು ಅಂದರೆ ಕೆಲಸ ತುಂಬ ಇದೆ. ಅಷ್ಟು ಬಾಣ ಬಿಡ್ತಾನಲ್ಲ ಅವನು, ಸೇರ್ಕೋಬೇಕಲ್ಲ ಅದನ್ನ, ಅಲ್ಲಿ ಹೋಗೋವರೆಗೂ ಎಲ್ಲೆಲ್ಲಿ ಬಾಣ ಬಿಡುತ್ತೋ ಮೈಯಲ್ಲೆಲ್ಲ. ಸುಗ್ರೀವನ ಶಕ್ತಿ ಆಗಿತ್ತು ಅಂತ. ಆಮೇಲೆ ಯುದ್ಧ ತುಂಬ ಆಯಿತು ಇಬ್ಬರಿಗೂ. ಅದೆಲ್ಲ ಇರಲಿ ಬಿಡಿ, ಅದು ಲೇಟ್ ತಡ ಆಗತ್ತೆ ಅಂತ ವರ್ಣನೆ ಮಾಡಿದರೆ ಚೆನ್ನಾಗಿದೆ ತುಂಬ. ಎತ್ತು ಸಮುದ್ರಕ್ಕೆ ಹಾಕ್ಬಿಡ್ತಾನೆ ಸುಗ್ರೀವ ಕುಂಭನನ್ನು, ಹಾಗೆಲ್ಲ ಬರುತ್ತೆ. ಅವನು ಎದ್ದು ಬರ್ತಾನೆ ಮತ್ತು ಅವನು ಕೊಟ್ಟ ಕೊನೆಯಲ್ಲಿ ಸುಗ್ರೀವ ಮುಷ್ಟಿ ಕಟ್ಟಿ, ಆ ಮುಷ್ಟಿ ಹೇಗಿತ್ತಂತೆ? ಅರ್ಜಿ ಸಹಸ್ರ ವಿಕಚಂ, 1000 ಜ್ವಾಲೆಗಳ ಸೂರ್ಯಮಂಡಲದ ಆಗಿತ್ತು ಅವನ ಮುಷ್ಟಿ ಅಂತ. ಆ ಮುಷ್ಟಿಯಿಂದ ಕುಂಭನ ಎದೆಗೆ ಗುದ್ದಿದರೆ ಮೂಳೆಗಳು ಮುರಿದು ಹೋದವು, ಮೂಳೆಗಳು ಪುಡಿ ಪುಡಿ ಆದವು. ಮಾಂಸ ಎಷ್ಟಿರುತ್ತೆ ಮಧ್ಯದಲ್ಲಿ, ಅವೆಲ್ಲ ದಾಟಿ ಎದೆಗೂಡೆ ಮುರಿದು ಹೃದಯ ಒಡೆದು ಕುಂಭ ಸಾಯ್ತಾನೆ. ಇದು ಗದೆ ಅಲ್ಲ, ಕತ್ತಿ ಅಲ್ಲ, ಈಟಿ ಅಲ್ಲ, ಇದು ಬರೀ ಮುಷ್ಟಿ ಅಂತ. ಕಪಿಗಳು ಹೀಗಿದ್ರು. ಕಪಿಗಳು ತಲ ಅಂತ ಹೇಳ್ತಾರೆ ಅದಕ್ಕೆ, ಇದು ಮುಷ್ಟಿ ಅಂತ ಹೇಳ್ತಾರೆ ಅದಕ್ಕೆ. ಈ ಮುಷ್ಟಿ, ತಲ ಅಥವಾ ಮೊಣಕೈ, ಈ ಮೊಣಕಾಲು, ಪಾದ, ಇವೇ ಅವರುಗಳಿಗೆ ಆಯುಧಗಳು ಅಂತ. ಅಷ್ಟು ಶಕ್ತಿ ಇರ್ತಿತ್ತು ಅವರಿಗೆ ಅಂತ. ಹಾಗಾಗಿ ಅಂತಹ ಮುಷ್ಟಿಗಳಿಂದ ಪ್ರಹಾರಗಳು ಬರ್ಬೋದು ಜೀವನದಲ್ಲಿ ಅಂತ. ರಾಮನ ಈ ವಿರಾಧ ಇರ್ಬೋದು, ಕಬಂಧ ಇರ್ಬೋದು, ಇಂಥವರೆಲ್ಲ ಯುದ್ಧ ಮಾಡಿದ್ದಾರೆ ರಾಮನ ಜೊತೆಯಲ್ಲಿ, ಅನೇಕ ಮಹಾರಾಕ್ಷಸರು ಅಂತ. ಅದನ್ನು ತಡ್ಕೊಳ್ಬೇಕಾಗ್ತಕ್ಕಂಥ ಕಠಿಣವಾಗಿರ್ತಕ್ಕಂಥ ಎದೆ. ಉನ್ನತಂ ಅಂದರೆ ಎದೆ ಹೊಟ್ಟೆಗಿಂತ ಹಿಂದಿದೆ, ಚೆನ್ನಾಗಿರುತ್ತಾ? ಹೊಟ್ಟೆ ಮುಂದಿದೆ, ಎದೆ ಹಿಂದಿದೆ, ಚೆನ್ನಾಗಿರುತ್ತಾ? ಹಾಗಲ್ಲ, ಹೊಟ್ಟೆ ಹಿಂದಿದೆ ಸಮವಾಗಿದೆ. ಹೊಟ್ಟೆ ತುಂಬ ಹಿಂದಕ್ಕೂ ಇರಬಾರ್ದು, ಎದೆ ಅದಕ್ಕಿಂತ ಮುಂದಿದೆ, ಹೊಟ್ಟೆಗಿಂತ ಮುಂದಿದೆ. ಆಗಲೇ ಹೇಳಿದ್ರು ನಿಮಗೆ ಎಷ್ಟು ಕೆಲವು ಅಂಗಗಳು ಮುಂದಕ್ಕಿರಬೇಕು ಅಂತ. ಅಂಥ ಉನ್ನತವಾಗಿರ್ತಕ್ಕಂಥ ವಕ್ಷಸ್ಥಲ. ಮಾಂಸಲಂ, ಮಾಂಸಲವಾಗದ್ದು, ಎದೆಗೂಡು ಕಾಣಿಸಲ್ಲ, ಮೂಳೆ ಎಣ್ಸಕ್ಕೆ ಬರಲ್ಲ ಅಂತ. ಕೆಲವರಿಗೆ ಮೂಳೆ ಎಲ್ಲ ಎಣ್ಸಕ್ಕೆ ಬರುತ್ತೆ. ಅದು 1, 2, 3, 4 ಪಕ್ಕೆಲ್ಲ ಬಿಟ್ಟು ಎದೆಯೆಲ್ಲ ಬಿಟ್ಟು ನೆನೆಸ್ಬಿಡ್ಬೋದು ಕೆಲವರದ್ದು ಅಲ್ವಾ? ಈ ನಿಮ್ಮಲ್ಲಿ ಕೆಲವರು ಇರ್ಬೋದು ಆ ಥರದವ್ರು, ತಮಾಷೆ ಮಾಡಬೇಡಿ. ಆಮೇಲೆ ಅವ್ರನ್ನೆಲ್ಲ ರಾಮನಿಗೆ ಹೇಗಿತ್ತು ಅಂದರೆ ಅಲ್ಲಿ ಮೂಳೆ ಕಾಣಿಸಲ್ಲ, ಅಲ್ಲಿ ಮಾಂಸಲಂ ಪುಷ್ಟವಾಗಿತ್ತು. ಸಮಂ ಅಂದರೆ ಒಂದೇ ಸಮಾನವಾಗಿ, ಬೈಲಿನ ಥರ ಏಕಪ್ರಕಾರವಾಗಿ ಸಮಾನವಾಗಿತ್ತು ಅಂತ, ಹರವಾಗಿತ್ತು ಅಂತ, ಎತ್ತರ ತಗ್ಗು ಅಲ್ಲ ಅಂತ ಅದು ಅಂತ. ಇಂಥ ಎದೆ ಯಾರಿಗಿದೆಯೋ ಅವನು ಚಕ್ರವರ್ತಿ ಆಗ್ತಾನೆ. ರಾಮನಿಗೆ ಹಾಗಿತ್ತು. ಇನ್ನು ಮಹೇಶ್ವಾಸ, ಇದಕ್ಕೆ ಅರ್ಥ ಹೇಳಿರ್ತಾರೆ ಚಂದ್ರ ನಿಮಗೆ. ಮಹೇಶ್ವಾಸ ಅಂದ್ರೆ ಏನು? ಬಾಣ ಅನ್ನೋಕ್ಕೆ ಏನು ಶಬ್ದ ಇದೆ ಇಲ್ಲಿ? ಮಹಾ ಅಂದರೆ ಏನು? ಇಶ್ವಾಸ. ಇಶು ಅಂದರೆ ಬಾಣ, ನೆನ್ಪಿಟ್ಕೊಳ್ಳಿ. ಇಶು ಎಂದರೆ ಬಾಣ. ಆಸ ಅಂದರೆ ಈ ಬಾಣವನ್ನು ಇಲ್ಲಿ ಇಡ್ತಾರೆ, ಯಾವುದ್ರ ಮೂಲಕ ಎಸಿತಾರೆ, ಅದು ಇಶ್ವಾಸ. ಅಸು ಕ್ಷೇಪಣೆ ಅಂತ ಧಾತು ಇರೋಂಥದ್ದು. ಆಸ ಅನ್ನೋ ಶಬ್ದ ಇದೆಯಲ್ಲ, ಇಶ್ವಾಸ, ಶ್ವಾಸ ಅಲ್ಲ ಅದು, ಇಶು ಆಸ. ಆಸ ಅನ್ನೋ ಶಬ್ದ ಇದೆಯಲ್ಲ, ಎಸೆಯೋದನ್ನು ಹೇಳುತ್ತೆ ಅದು. ಈ ಬಾಣಗಳನ್ನು ಯಾವುದ್ರ ಮೂಲಕ ಎಸೆಯೋದು? ಬಿಲ್ಲಿನ ಮೂಲಕ. ಇಶ್ವಾಸ, ಇಶ್ವಾಸನ, ಶರಾಸನ ಅಂದರೆ ಧನುಸ್ಸು ಅಂತ. ಮಹೇಶ್ವಾಸ ಅಂದರೆ ದೊಡ್ಡ ಧನುಸ್ಸು ಅವನದ್ದು, ಸಣ್ಣ ಧನುಸ್ಸಲ್ಲ.
ಮಹಾಧನಸ್ಸು 4 ಮೊಳ ಅಥವಾ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಧನುಸ್ಸು. ರಾಮನು ಅಷ್ಟು ಹತ್ರ ಬರುತ್ತೆ ನೋಡಿ, ಧನುಸ್ಸು ಹಿಡ್ಕೊಂಡಿದ್ದರೆ ರಾಮ ಎಷ್ಟು ಹತ್ರ ಬರುತ್ತೆ. ಇಷ್ಟೇ ಇರುತ್ತೆ ರಾಮನ ಧನುಸ್ಸು, ಆಟದ ಬಿಲ್ಲಿನ ಥರ ಹೊಟ್ಟೆಯಿಂದ ಎದೆವರೆಗೆ ಬರುತ್ತೆ ಧನುಸ್ಸು. ಹಾಗಿದೆಯಾ? ಮತ್ತು ಧನುಸ್ಸು ನೆಲಕ್ಕೆ ಊರಿ ರಾಮ ನಿಂತ್ಕೊಂಡ್ರೆ ಅಷ್ಟು ಹತ್ರ ಕಾಣಿಸುತ್ತಲ್ವಾ? ನೋಡಿ ಎಷ್ಟು ಹತ್ರ ಇದೆ ನೋಡಿ, ಇಲ್ಲಿ ನೋಡಿ ರಾಮ ಎಷ್ಟು ಹತ್ರ ಇದ್ದಾನೋ ಸ್ವಲ್ಪ ಜಾಸ್ತಿ ಇದೆ. ಇದೇ ಇಲ್ವ ನೋಡಿ, ಇಲ್ಲೇ ನೋಡಿ 96 ಅಂಗುಲ ಎತ್ತರ ಇದ್ದಂತೆ ರಾಮ. 96 ಅಂಗುಲ ರಾಮನ ಎತ್ತರ ಅಂತ. ಧನುಸ್ಸು ಮತ್ತು ಎತ್ತರ ಇದೆ. ಅದು ದೊಡ್ಡ ಧನುಸ್ಸು, ಮಹಾಧನುಸ್ಸು ಹೌದಾ ಅಲ್ವಾ? ಅದು ವೈಷ್ಣವ ಧನುಸ್ಸು ರಾಮನದ್ದು, ವೈಷ್ಣವ ಧನುಸ್ಸು. ವಿಶ್ವಕರ್ಮ ಶಿವನಿಗೊಂದು ವಿಷ್ಣುವಿಗೊಂದು ಧನುಸ್ಸು ಮಾಡಿಕೊಡ್ತಾನೆ. ಅದರಲ್ಲಿ ವಿಷ್ಣುವಿಗೆ ಮಾಡಿದ ಧನುಸ್ಸು ಏನಿದೆ ಅದೇ ಧನುಸ್ಸಿನಿಂದಲೇ ರಾಮ ರಾವಣನನ್ನು ಸಂಹಾರ ಮಾಡಿದ್ದು. ಮತ್ತು ಶಿವಧನುಸ್ಸನ್ನು ರಾಮನೇ ಮುರಿದಿದ್ದಾನೆ. ಸೀತೆಯನ್ನು ಮದುವೆ ಆಗಬೇಕಾದ್ರೆ ಶಿವಧನುಸ್ಸನ್ನು ಮುರಿದಿಲ್ವಾ? ಅದೆರಡು ಒಂದೇ ಯೋಗ್ಯತೆ ಇದು, ಶಿವಧನುಸ್ಸು ಮತ್ತು ವೈಷ್ಣವ ಧನುಸ್ಸು. ಈ ವೈಷ್ಣವ ಧನುಸ್ಸು ಮಹಾಧನುಸ್ಸು. ಅದು ಅದನ್ನು ರಾಮನ ಹೊರತು ಮತ್ತೆ ಯಾರಿಗೆ ಹಿಡಿಯೋ ಶಕ್ತಿ ಇದೆ ಹೇಳಿ? ಮತ್ತೆ ಯಾರಿಗೆ ಯೋಗ್ಯತೆ ಇದೆ? ಆಗಲ್ಲ. ರಾವಣ ಇಷ್ಟೆಲ್ಲ ದೊಡ್ಡ ವೀರ ಆದರೂ ನೀವು ಹೇಳಿ, ಶಿವಧನುಸ್ಸು ಎತ್ತ ಶಕ್ತಿ ಇತ್ತ ರಾವಣನಿಗೆ? ಮತ್ತೆ ಬಿಲ್ಗಾರ ಅಂದರೆ ರಾಮ ಅಂತ. ಧನುರ್ಧಾರಿ ಅಂದರೆ ಯಾರು? ರಾಮನೇ, ಮತ್ತಾರೂ ಅಲ್ಲ. ಮತ್ತೆಲ್ಲ ಸುಮ್ಮನೆ ಆಟಕ್ಕೆ ಹಿಡಿದ ಧನುಸ್ಸು. ಮತ್ತೆಲ್ಲರದ್ದು ಕೋಟಿ ಅಂತ ಜನ ಧನುಸ್ಸು ಹಿಡಿದಿರ್ಬೋದು, ಆದರೆ ಧನುರ್ಧಾರಿ ಅಂದರೆ ಅದು ರಾಮನೇ. ಯಾಕೆಂದರೆ ಅವನ ಹಾಗೆ ಯಾರೂ ಇಲ್ಲ. ಅವನಂಥ ಧನುಸ್ಸು ಯಾರದು ಅಲ್ಲ, ಅವನ ಹಾಗೆ ಯಾರೂ ಬಾಣ ಪ್ರಯೋಗ ಮಾಡಿಲ್ಲ ರಾಮನ ಹಾಗೆ. ಮುಂದೆ ಅದರ ಸಂದರ್ಭವಾಗಿ ನಿಮ್ಗೆ ತೋರಿಸ್ತೀವಿ. ಅದನ್ನು 14,000 ರಾಕ್ಷಸರು ಸುತ್ತುವರೆದಿರ್ತಾರೆ ರಾಮನನ್ನು. ಎಲ್ಲಿ? ಪಂಚವಟಿಯಲ್ಲಿ 14,000 ರಾಕ್ಷಸರು, ಖರದೂಷಣ ದಶರ ಮೊದಲಾಗಿರ್ತಕ್ಕಂಥ 14,000 ಮಹಾರಾಕ್ಷಸರು ರಾಮನನ್ನು ಸುತ್ತುವರೆದರೆ ನೀವು ಆಲೋಚನೆ ಮಾಡಿ. 14,000 ರಾಕ್ಷಸ, 28,000 ಕೈಗಳು ಅಂತ. 28,000 ಕೈಗಳು ಆಯುಧಗಳನ್ನು ಪ್ರಯೋಗ ಮಾಡ್ತಾ ಇದ್ದಾವೆ. ಈ 2 ಕೈಗಳು ಉತ್ತರ ಕೊಡ್ತಾ ಇದ್ದಾವೆ. ಹೇಗಿರ್ಬೋದು? ಯೋಚನೆ ಮಾಡಿ ನೀವು. 14,000 ಜನ ಆಯುಧಗಳ ಮಳೆಯನ್ನು ಸುರಿಸಿದರೆ, ಒಬ್ಬ ಎದುರಿಸಿದರೆ ಅದನ್ನ ಅವನು ಹೇಗಿರಬೇಕು? ಅವನು ಮುಂದಿನ ಯುದ್ಧದಲ್ಲಿ ಇದಕ್ಕಿಂತ ದೊಡ್ಡ ಕೆಲಸ ಮಾಡಿರ್ತಾನೆ. ರಾಮಾಯಣದ ಯುದ್ಧದಲ್ಲಿ ಇದನ್ನೇ ತೊಗೊಂಡ್ರೂ ಕೂಡ ನಾವು ಕಲ್ಪನೆ ಕೂಡ ಮಾಡೋಕ್ಕಾಗಲ್ಲ ಅಂತ. ಅಂತಹ ಒಂದು ಚಾತುರ್ಯವನ್ನು ನಾವು ಕಾಣ್ತೇವೆ ಧನುರ್ವಿದ್ಯೆಯಲ್ಲಿ. ಎಷ್ಟರ ಮಟ್ಟಿಗೆ ಅಂದರೆ ವರ್ಣನೆ ಬರುತ್ತೆ ಮಕ್ಕಳೇ. ರಾಮ ನೃತ್ಯ ಮಾಡೋ ಥರ ಕಾಣ್ತಾ ಇತ್ತಂತೆ ಯುದ್ಧ ಮಾಡಬೇಕಾದ್ರೆ. ಅಂದರೆ ಅಷ್ಟು ವೇಗವಾಗಿ ಕೈಕಾಲುಗಳ ಚಲನೆ ಎಲ್ಲ ಕಡೆ ಆಗ್ತಾ ಇದ್ದಾಗ ನೃತ್ಯ ಮಾಡೋ ಥರ ಕಾಣ್ತಾ ಇತ್ತಂತೆ. ಧನುಸ್ಸಿನ ಕೋಟಿಯಿಂದ ತುದಿ ಇದೆಯಲ್ಲ, ಅದನ್ನು ಕೋಟಿ ಅಂತ ಕರೀತಾರೆ. ಹೀಗೆ ಬಗ್ಗಿದೆಯಲ್ಲ ಮೇಲ್ಗಡೆಯಿಂದ ಬಂದು, ಅದನ್ನು ಕೋಟಿ ಅಂತ ಕರೀತಾರೆ. ಈ ಧನುಸ್ಸಿನ ಕೋಟಿ ಎಲ್ಲ ಕಡೆ ತಿರುಗ್ತಾ ಇತ್ತಂತೆ. ದೂರದಿಂದ ನೋಡಿದರೆ ಆ ಧನುಸ್ಸಿನ ಕೋಟಿ ತುದಿ ಹೀಗೆ ತಿರುಗ್ತಾ ಇದೆ. ಎಲ್ಲ ಕಡೆ ಬಾಣಗಳು ಬೀಳ್ತಾ ಇದೆ. ತಿರುಗ್ತಾ ಇದೆ ಅಂದರೆ ಯಾಕೆ ತಿರುಗ್ತಾ ಇದೆ? ಎಲ್ಲ ಕಡೆ ಶತ್ರುಗಳಿದ್ದಾರೆ, ಶತ್ರುಗಳು ಸುತ್ತುವರೆದಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ರಾಮನು ಎಲ್ಲ ಕಡೆ ತಿರುಗಿ ಬಾಣ ಪ್ರಯೋಗ ಮಾಡ್ತಾ ಇರುವಂಥದ್ದು. ಅದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತಂತೆ ಅಂದರೆ, ಧನುಸ್ಸು ಒಂದು ಹದವಾದ ವೇಗದಲ್ಲಿ ಎಲ್ಲ ಕಡೆ ತಿರುಗ್ತಾ ಇದೆ, ಯಂತ್ರ ಥರ ಬಾಣಗಳನ್ನು ಉಗುಳ್ತಾ ಇದೆ. ಹೇಗಿರಬೇಕು ಚಾತುರ್ಯ ಅಂತ ಈ ರೀತಿ ಬಾಣ ಪ್ರಯೋಗ ಮಾಡೋದಕ್ಕೆ ಅಂತ. ಹಾಗಾಗಿ ಮಹೇಶ್ವಾಸ ಎನ್ನುವ ಶಬ್ದ ರಾಮನಿಗೆ ಬಂದಿರುವಂಥದ್ದು ಅಂತ. ಇಷ್ಟಿರಲಿ ಅಲ್ವ ಮಕ್ಕಳೇ? ಇನ್ನೂ ಇದೆ ಸಾಕಷ್ಟು, ಆದರೆ ಸಮಯ ಇಲ್ಲ, ಸಮಯ ಮುಗಿದೋಗಿದೆ. ಇದೆಲ್ಲ ಏನಂತ ತೋರಿಸುತ್ತೆ ಅಂದರೆ ಅಸಾಮಾನ್ಯ ರಾಮ ಅನ್ನೋದನ್ನು ತೋರಿಸುತ್ತೆ. ಸಾಮಾನ್ಯ ಅಲ್ಲ, ಎಲ್ಲರ ಥರ ಅಲ್ಲ, 10 ರೊಟ್ಟಿಗೆ 11 ಅಲ್ಲ, ಅಸಾಮಾನ್ಯ, ಅದ್ಭುತ, ಅಸದೃಶ ಎನ್ನೋದನ್ನು ತೋರಿಸುತ್ತೆ. ಹಾಗಾಗಿ ಇಲ್ಲಿ ಯಾವ್ಯಾವುದನ್ನು ನಮಗೆ ಫಾಲೋ ಮಾಡೋಕ್ಕಾಗುತ್ತೋ ಮಕ್ಕಳೇ ಗಮನಿಸಿ, ಯಾವ್ಯಾವುದನ್ನು ಅನುಸರಿಸೋಕ್ಕಾಗುತ್ತೋ ಅನುಸರಿಸಬೇಕು, ಉಳಿದಲ್ಲಿ ಆರಾಧಿಸಬೇಕು. ಈ 2 ಶಬ್ದ ನೆನ್ಪಿಟ್ಕೊಳ್ಳಿ. ರಾಮನ ಗುಣಗಳಲ್ಲಿ ಅನುಸರಿಸೋಕೆ ಬರೋದನ್ನು ಅನುಸರಿಸಬೇಕು, ಉಳಿದಿದ್ದನ್ನು ಆರಾಧಿಸಬೇಕು. ಉಳಿದಿದ್ರ ಬಗ್ಗೆ ಒಂದು ಮೆಚ್ಚುಗೆ, ಒಂದು ಸಂತೋಷ, ಒಂದು ಹೆಮ್ಮೆ, ಎಷ್ಟು ಚೆನ್ನಾಗಿದೆ ಅಂತ ಮೆಚ್ಚಿಕೊಂಡು ಸಾಕು ನಾವು, ಅದು ನಮ್ಗೆ ಒಳ್ಳೇದು ಮಾಡುತ್ತೆ ಅಂತ. ಹಾಗಾಗಿ ಅನುಸರಿಸಬೇಕು ಮತ್ತು ಆರಾಧಿಸಬೇಕು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಮಕ್ಕಳೇ.
ಹರೇ ರಾಮ.